ಶ್ರೀಗಳು ನಮಸ್ಕಾರ. ಬಸವಜಯ ಮೃತ್ಯುಂಜಯ ಶ್ರೀಗಳೇ, ಸ್ವಾಗತ ನಿಮಗೆ. ಬಿಜೆಪಿಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು MLC ಆದ ಚಲವಾದಿ ನಾರಾಯಣಸ್ವಾಮಿ, ನಮಸ್ಕಾರ. ಚಲವಾದಿ ನಾರಾಯಣಸ್ವಾಮಿ ಅವರೇ, ಸ್ವಾಗತ ನಿಮಗೆ. ಕಾಂಗ್ರೆಸ್ ನಾಯಕಿ ವಕ್ತಾರೆ ಆದ ಐಶ್ವರ್ಯ ಮಹಾದೇವ್ ಅವರು ನಮ್ಮ ಜೊತೆ ಇರುವಂಥದ್ದು. ನಮಸ್ಕಾರ ಐಶ್ವರ್ಯ ಮಹಾದೇವ್ ಅವರೇ, ಸ್ವಾಗತ ನಿಮಗೆ. ಇಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ JDSನ ದೇವರಾಜ್ ಅವರಿದ್ದಾರೆ. ಮೊದಲನೇದಾಗಿ ನನ್ನ ಎಲ್ಲ ಅತಿಥಿಗಳಿಗೆ ಮತ್ತು ಟು ದ ಪಾಯಿಂಟ್ ನ್ಯೂಸ್ 18ನ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಸುದ್ದಿ ಅಂತೇನು ತರಲಿಕ್ಕಿಲ್ಲ, ಇವತ್ತೂ ನಾವು ಚರ್ಚೆ ಮಾಡೋ ಸಹಜನೇ. ದೇವರಾಜ್ ಅವರೇ, ನಾನು ಆ್ಯಕ್ಚುಲಿ ಬಸವಜಯ ಮೃತ್ಯುಂಜಯ ಅವರಿಂದ ಶುರು ಮಾಡ್ತೀನಿ. ಶ್ರೀಗಳೇ, ನಿಮಗೆ ಸರ್ಕಾರದ ಮೇಲೆ ವಿಶ್ವಾಸನೇ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಇವತ್ತಿನ ನಿಮ್ಮ ಹೇಳಿಕೆಯ ಮೂಲಕ ನೀವು ಸ್ಪಷ್ಟಪಡಿಸಿದ್ದೀರಿ. ನಿಮ್ಮ ನಿರೀಕ್ಷೆ ಇರೋದು ಸ್ಪಷ್ಟನೆಗಾಗಿ, ಆ ಸ್ಪಷ್ಟನೆ ಬರಬೇಕಾಗಿರೋದು ಪ್ರಧಾನಮಂತ್ರಿಯ ಕಾರ್ಯಾಲಯ. ಯಾವ ರೀತಿಯ ಆಶ್ವಾಸನೆ, ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ, ಸಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಸಾಧ್ಯತೆಗಳು ಎಷ್ಟು ಅಂತೀನಿ? ವೈಜ್ಞಾನಿಕವಾಗಿ, ಕಾನೂನಾತ್ಮಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಮ್ಮ ಸಮಾಜಕ್ಕೆ 2A ಮೀಸಲಾತಿಯನ್ನು ಪಡೆಯುವಂಥ, ಸಂವಿಧಾನಿಕವಾಗಿ 2A ಮೀಸಲಾತಿಯನ್ನು ಪಡೆದುಕೊಳ್ಳುವಂಥ ಈ 2 ವರ್ಷಗಳ 2 ತಿಂಗಳ ನಿರಂತರವಾದ ಹೋರಾಟ, ಇಷ್ಟೊಂದು ತಾಳ್ಮೆಯಿಂದ ಸಹನೆಯಿಂದ ನಾವೆಲ್ಲ ಕಾದಿದ್ದ ಉದ್ದೇಶನೇ ಇದು. ಸಂವಿಧಾನಾತ್ಮಕವಾಗಿಯೇ ಆಗಲಿ, ಕಾನೂನಾತ್ಮಕವಾಗಲೇ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಹಿನ್ನೆಲೆಯಲ್ಲಿ ಆಯೋಗದವರು ವರದಿ ಕೊಡೋವರೆಗೂ ತಾವು ಸಹನೆಯಿಂದಿರಬೇಕು. ನಮ್ಮದು ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವವರೆಗೂ ಅವಕಾಶ ಕೊಡ್ರಿ ಅಂತ ಕೇಳಿದ ಕಾರಣಕ್ಕೋಸ್ಕರವಾಗಿಯೇ ಇಷ್ಟು ವರ್ಷಗಳ ಕಾಲ ನಾವು ಕಾಯ್ದ್ವಿ. ಆ ವರದಿ ಕೊಟ್ಟ ಮೇಲೆ ಸಹ ಅದನ್ನು ಮಧ್ಯಂತರ ವರದಿ ಅಂತ ಒಂದು ಹೆಸರಿಟ್ಟರು. ಅದ್ರ ಮೇಲೆ ಕೋರ್ಟಿಗೆ ಕೆಲವು ಸ್ಟೇ ಥರ ಪ್ರಯತ್ನ ಪಟ್ಟರು. ಈ ನಡುವೆ ಇಂಥ ಒಂದು ಗೊಂದಲಕ್ಕೆ ಒಳಪಡಿಸೋ ಪ್ರಯತ್ನವನ್ನು ಪರೋಕ್ಷವಾಗಿ ಎಲ್ಲೇ ಒಂದು ಕಡೆ ಸರ್ಕಾರ ಅಲಕ್ಷ್ಯ ಮಾಡಿದ ಕಾರಣಕ್ಕೇ ಸ್ಟೇ ಆಯಿತು ಅನ್ನೋಂಥ ನೋವು ನಮಗೆ ಕಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ನಾವು ಸತ್ಯಾಗ್ರಹವನ್ನು ಶುರು ಮಾಡಿದ್ವಿ. 68 ದಿವಸಕ್ಕೆ ಕಾಲಿಟ್ಟಿದೆ. ಇವತ್ತು ನಮಗೇನಪ್ಪ ಅಂದರೆ, ನಾವು ರಾಜ್ಯ ಸರ್ಕಾರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದೀನಿ. ನಮಗಿರೋದೇನಪ್ಪ ಅಂದರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ನಂಬಿಕೆ ಇದೆ, ವಿಶ್ವಾಸವಿದೆ. ಇವತ್ತು ಬೆಳಗ್ಗೆ ಅವ್ರ ಕಚೇರಿಯಿಂದ ನಮಗೆ ದೂರವಾಣಿ ಕರೆ ಮೂಲಕವಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ನಿಮ್ಮ ನ್ಯಾಯಯುತ ವಿಚಾರಕ್ಕೆ ನಮ್ಮದು ಸಹಮತವಿದೆ, ಆದಷ್ಟು ಬೇಗ ಒಂದು ಒಳ್ಳೆಯ ಸುದ್ದಿಯನ್ನು ನಿಮ್ಮ ಸಮಾಜಕ್ಕೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಕಾರ್ಯಾಲಯದಿಂದ ಬಂದಿರತಕ್ಕಂಥ ಭರವಸೆ ಮೇಲೆ ನಮಗೆ ಸ್ವಲ್ಪ ಮಟ್ಟಿಗೆ ಇವತ್ತು ಭರವಸೆ ಮೂಡಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ 24ರ ಸಚಿವ ಸಂಪುಟದಲ್ಲಿ ಈ ಸಮಾಜಕ್ಕೆ ಏನು ನಾವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನ್ಯಾಯಸಮ್ಮತವಾಗಿ ಸಿಗಬೇಕು ಅಂತ ಏನು ನಿರಂತರ ಹೋರಾಟ ಮಾಡಿದ್ವಿ, ಆ ಸಂಬಂಧಪಟ್ಟಾಗೆ ಪ್ರಧಾನಮಂತ್ರಿಗಳು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಿರ್ದೇಶನ ಮಾಡಿದ್ದಾರೆ ಅಂತ. ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ನಂಬಿಕೆ ಇಟ್ಕೊಂಡಿದೆ. ಅಲ್ಲ, ಅದಕ್ಕೆ ಒಂದು ಪ್ರಕ್ರಿಯೆನೂ ಇರುತ್ತೆ. ಆ ಪ್ರಕ್ರಿಯೆಯ ಹಂತದ ಬಗ್ಗೆ ನಿಮಗಿರುವಂಥ ಮಾಹಿತಿ ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾ ಶ್ರೀಗಳೇ? ಯಾಕಂದರೆ ಇಲ್ಲಿ ಒಂದಷ್ಟು ವಿಷಯಗಳಿದೆ, ಒಂದಕ್ಕೊಂದು ಜೋಡಣೆ ಆದಂತೆಯೇ ಇದೆ. ಒಳ ಮೀಸಲಾತಿ ಆಗಬೇಕಾ ಬೇಡವಾ? ಇವಾಗ ಅಲ್ಲಿಂದ ತೆಗೆದು ಇಲ್ಲಿ ಕೊಟ್ಟರೆ ಇಲ್ಲಿರೋರ್ಗೆ ಏನು ಮಾಡಬೇಕು? 2Aನಲ್ಲಿ ಎಷ್ಟು ಸಮುದಾಯಗಳಿದೆ, ಅವರಿಗೆ ಒಂದು ರೀತಿಯಲ್ಲಿ ವಂಚನೆ ಆಗದೆ ಇರುವಂಥ ನಿರ್ಧಾರ ಅಂದರೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ನೀವು 3A 3B ರದ್ದು ಮಾಡಿ 2C 2D ಹೈಕೋರ್ಟ್ನಲ್ಲಿ ಸ್ಟೇ ಆಯಿತು. ಯಾಕಂದರೆ ಕಾನೂನಾತ್ಮಕವಾಗಿ ಅದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಅದಕ್ಕೆ ಕೇಳಿದೆ ನಾನು, ನಿಮಗಿರುವಂಥ ಮಾಹಿತಿ ಯಾವ ಹಂತದಲ್ಲಿದೆ ಪ್ರಕ್ರಿಯೆ? ಈಗ ಹೈಕೋರ್ಟ್ನಲ್ಲಿ ಸ್ಟೇ ಸಿಕ್ಕಿದ್ದು ನಮ್ಮ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ದಿನೇಶ್ ಪಾಟೀಲ್ ಅವ್ರ ಮೂಲಕ ನಾನು ಮಾಹಿತಿ ತೆಗೆದುಕೊಂಡಾಗ 1991ರ ಕಾನೂನು ಪ್ರಕಾರ, ಏನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆ್ಯಕ್ಟ್ ಪ್ರಕಾರ, ಏನು ಸರ್ಕಾರಕ್ಕೆ 10 ವರ್ಷಗಳಿಗೊಮ್ಮೆ ಯಾವುದೇ ಸಮುದಾಯಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸುವಂಥ ಪರಮಾಧಿಕಾರವಿದೆ. ಆ ಪ್ರಕಾರವಾಗಿ ನಾವು ಕೇಳಿದ್ದು 2A ಮೀಸಲಾತಿ. ಆ 2A ಮೀಸಲಾತಿ ಒಳಗಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಈ ಸಮುದಾಯ ಬರೋದ್ರಿಂದ ಸಮಸ್ಯೆ ಆಗಬಾರ್ದೆನ್ನುವಂಥ ಒಂದು ಆಲೋಚನೆಯನ್ನು ಸರ್ಕಾರ ಮನಗಂಡು ಹೊಸ ಗ್ರೂಪನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೇನಪ್ಪ ಅಂತಂದರೆ, ಈಗಾಗಲೇ ಸರ್ಕಾರ ತೆಗೆದುಕೊಂಡಿರುವಂಥ ವರದಿ ಆಧಾರದ ಮೇಲೆ ಈ 2D ಎನ್ನುವಂಥ ಗ್ರೂಪ್ ಆಗಿರ್ಬೋದು, ಅಥವಾ 2A ಎನ್ನುವಂಥ ಗ್ರೂಪ್ ಆಗಿರ್ಬೋದು, ಅಥವಾ 2Aಗೆ ಸರಿಸಮಾನವಾಗಿ ಅಷ್ಟೇ ಸೌಲಭ್ಯವನ್ನು ಒಳಗೊಂಡಿರ್ತಕ್ಕಂಥ ಯಾವುದೇ ಗ್ರೂಪನ್ನು ಕೊಡಲಿಕ್ಕೆ ಯಾವುದೇ ಕಾನೂನು ಅಡೆತಡೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕಾನೂನಲ್ಲಿ ಏನು ಪರಿಹಾರ ಇದೆಯಪ್ಪ ಅಂತಂದರೆ, ಪೂರ್ಣ ವರದಿಯನ್ನು ಪಡ್ಕೊಂಡು ಪೂರ್ಣ ವರದಿ ಇಲ್ಲದೇ ಹೊಸ ಗ್ರೂಪ್ಗಳು ನಿರ್ಮಾಣ ಮಾಡಬಾರ್ದು ಅಂತ ಐತಿ.
ಹಾಗಾಗಿ ಪೂರ್ಣ ವರದಿಯನ್ನು ಪಡ್ಕೊಂಡು ಕೊಡಲಿಕ್ಕೆ ಅಭ್ಯಂತರ ಇಲ್ಲ, ಅದಕ್ಕೆ ಯಾವುದೇ ರೀತಿ ಕಾನೂನು ಅಡೆತಡೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಇದುವರೆಗೆ ಭಾವಿಸ್ಕೊಂಡಿದ್ದೇನೆ. ಶ್ರೀಗಳೇ, ಹೊಸ ಪ್ರವರ್ಗದ ಸೃಷ್ಟಿ ಸ್ಥಾಪನೆಗೆ ಅವಕಾಶ ಇತ್ತ ಅಂದರೆ ಪೂರ್ಣ ವರದಿ ಬಂದ್ ಆದ್ಮೇಲೂ ಒಂದು ರಾಜ್ಯ ಸರ್ಕಾರ ಹೊಸ ಪ್ರವರ್ಗದ ಸೃಷ್ಟಿ ಸ್ಥಾಪನೆಯನ್ನೇ ಮಾಡ್ಬೋದಾ? ಈಗ ನಮ್ಮ ಕಾನೂನು ತಜ್ಞರು ಹೇಳೋ ಪ್ರಕಾರವಾಗಿ 1995 ಆ್ಯಕ್ಟ್ ಪ್ರಕಾರ ಸರ್ಕಾರದ ನಿರ್ಧಾರಗಳಿಗೆ ಯಾವುದೇ ಕಾರಣಕ್ಕೂ ಕಾನೂನು ತೊಡಕು ಆಗಬಾರ್ದು ಅನ್ನುವಂಥ ಒಂದು ನಿಯಮ ಇದೆಯಂತೆ. ಆ ಪ್ರಕಾರವಾಗಿ ಅದರೊಂದು ಆಧಾರದ ಮೇಲೇ ಅಡ್ವೊಕೇಟ್ ಜನರಲ್ ಅವರು ಮೊನ್ನೆ 22ನೇ ತಾರೀಕು ಏನು ಫೆಬ್ರವರಿ 22ನೇ ತಾರೀಕು ಅಂತ ಕಾಣಿಸುತ್ತೆ, ಹೈಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತಲ್ಲ, ಆ ಹಿಯರಿಂಗ್ನಲ್ಲಿ ಭಾಳ ಸಮರ್ಥವಾಗಿ ವಾದ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ವಿನಾಕಾರಣ ಸ್ಟೇ ಕೊಟ್ಟಿರೋದು ಅಷ್ಟು ಸರಿಯಲ್ಲ. ಈಗ ಸರ್ಕಾರಕ್ಕೆ ಪರಮ ಅಧಿಕಾರವಿದೆ. ಆ ಒಂದು ಕಾನೂನು ಅಂಶದ ಅಡಿಯಲ್ಲಿ ನಮಗೆ ಕ್ಯಾಬಿನೆಟ್ ಒಳಗಡೆ ಆ 2Aಗೆ ಸಿಗಬೇಕಾಗಿರ್ತಕ್ಕಂಥ ಸರಿಸಮಾನವಾಗಿರ್ತಕ್ಕಂಥ ಮೀಸಲಾತಿಯ ಒಂದು ಪ್ರವರ್ಗವನ್ನಾದರೂ ಕೊಡ್ತಾರೆ, ಅಥವಾ 2A ಒಳಗಾದರೂ ನಮ್ಮನ್ನು ಸೇರಿಸ್ತಾರೆ. ಒಟ್ಟಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನ್ಯಾಯವನ್ನು ಕೊಡ್ತಾರೆ ಅಂತೇಳಿ ನನಗೆ ಬಂದಿರತಕ್ಕಂಥ ಮಾಹಿತಿ. ಆಯಿತು, ನಾಳೆ ನನಗೆ ಗೊತ್ತಿರೋ ಹಾಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆಯಂತೆ. ಬಹುಶಃ ಈ ಸರ್ಕಾರದ ಈ ಅವಧಿಯ ಕಡೆಯ ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೋದು. ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ನೀತಿ ಸಂಹಿತೆ ಜಾರಿಯಾದಲ್ಲಿ ಸರ್ಕಾರ ಕೇವಲ ಜವಾಬ್ದಾರಿ ವಹಿಸೋದಕ್ಕೆ ಮಾತ್ರ ಇರುತ್ತೆ, ಕೇರ್ ಟೇಕಿಂಗ್ ಗೌರ್ಮೆಂಟ್ ಆಗಿರುತ್ತೆ. ಶ್ರೀಗಳೇ, ನಿಮ್ಮ ಸಹನೆಯನ್ನು ಕೇಳ್ತಿದ್ದೀನಿ ಕೆಲವೇ ನಿಮಿಷಗಳಿಗಾಗಿ. ಇನ್ಫ್ಯಾಕ್ಟ್ ದೇವರಾಜ್ ಅವರೇ ಇಲ್ಲಿ ನೋಡಿ, ಪ್ರಶ್ನೆ ಇರೋದು ನಿನ್ನೆ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು ಸಂಸತ್ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾವ ರೀತಿ ಪ್ರಕ್ರಿಯೆ, ಯಾವ ಹಂತದಲ್ಲಿದೆ ಪ್ರಕ್ರಿಯೆ, ಪ್ರಸ್ತಾವನೆ ಬಂದಿದ್ಯಾ ಅಂತ. ಪ್ರಶ್ನೆ ಕೇಳಿರೋದು ಕರ್ನಾಟಕದವ್ರೆ, ಉತ್ತರ ಕೊಟ್ಟಿರೋರು ಕರ್ನಾಟಕದವ್ರೆ. ಅಲ್ಲಿಗೆ ಮಾಹಿತಿಯ ಕೊರತೆ ಅನ್ನೋದಿಲ್ಲ. ಆ್ಯಂಡ್ ಆನ್ ರೆಕಾರ್ಡ್ ಉತ್ತರ ಕೊಟ್ಟಿರುವಂಥದ್ದು ಇದಕ್ಕೆ ಮಾನ್ಯತೆ ಇದೆ. ಬರೀ ಬಾಯಿ ಮಾತು, ಚರ್ಚೆ, ವಾಗ್ವಾದ ನಡೆದಿಲ್ಲ. ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಉತ್ತರ ಇದಕ್ಕೆ ಮಾನ್ಯತೆ ಇದೆ. ಅಲ್ಲಿ ಅವರು ಪ್ರಕ್ರಿಯೆನೇ ಶುರು ಮಾಡಿಲ್ಲ, ಪ್ರಸ್ತಾವನೆನೇ ಹೋಗಿಲ್ಲ. ದೇವರಾಜ್ ಅವ್ರು ತಿಳಿಸ್ ಹೇಳಬೇಕು ನೋಡಿ, ಇಲ್ಲಿ ಪ್ರಕ್ರಿಯೆ ಹೇಗಿದೆ. ಫಸ್ಟ್ 2 ಸದನಗಳಲ್ಲಿ ಬರಬೇಕು, ಮೇಲ್ಮನೆ 2 ಸದನದಲ್ಲಿ ಬಂದು ಅನುಮೋದನೆ ಆಗಬೇಕು. ಆಮೇಲೆ ಗವರ್ನರ್ಗೆ ಹೋಗುತ್ತೆ, ಗವರ್ನರ್ ಇಂದ ಗೆಜೆಟ್ ಆಗಿ ಪ್ರೆಸಿಡೆಂಟ್ಗೆ ಹೋಗುತ್ತೆ ಫಾರ್ ಪ್ರೆಸಿಡೆಂಟ್ ಅಸೆಂಟ್. ಆ್ಯಕ್ಚುಲಿಗೆ 2 ಲೋಕಸಭೆಯ 2 ಸದನದಲ್ಲಿ ಆದ ನಂತರ ನಮಗೆ ಅಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಕಮಿಷನ್ಸ್ ಒಂದಿದೆ. ಅದು ಮತ್ತೆ ಇದನ್ನು ವೆರಿಫೈ ಮಾಡಿದ್ಮೇಲೆ ಲೋಕಸಭೆಗೆ ಹೋಗ್ಬರ್ಬೇಕಾಗತ್ತೆ. ಇನ್ನು ಅಲ್ಲಿಗೆ ಹೋಗಿಲ್ಲ, ಕಮಿಷನ್ಗೆ ಹೋಗಿದ್ದಿಲ್ಲ. ನಾನು ಮೀಸಲಾತಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ನಿಮಗೆ ಈ ಮೀಸಲಾತಿ ವಿಷಯವನ್ನ ಏನು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕ್ರಿಯೆ ಏನು ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು, ಆ ಸಂವಿಧಾನದಲ್ಲಿ ಅವಕಾಶಗಳಿದೆ. SC/ST ಒಂದು ವರ್ಗಕ್ಕಿತ್ತು. ತದನಂತರ ಏನಾಗಿದೆ, 1990ರಲ್ಲಿ ಏನು ಜನತಾ ಪರಿವಾರ ಬಂದಾಗ ಮಂಡಲ್ ಕಮಿಷನ್ ಅಂತ ಮಾಡಿ, 79ರಲ್ಲಿ ಸನ್ಮಾನ್ಯ ಮೊರಾರ್ಜಿ ದೇಸಾಯಿ ಅವರು ಮಂಡಲ್ ಕಮಿಷನ್ ಮಾಡ್ತಾರೆ. ಮಾಡಿದ ನಂತರ 80ರಲ್ಲಿ ಅದಕ್ಕೆ ವರದಿಯನ್ನು ಕೊಡ್ತಾರೆ. ವರದಿ 1990ರಲ್ಲಿ, ಮತ್ತು ಅಲ್ಲೆಲ್ಲೂ ಸಹ 10 ವರ್ಷದಲ್ಲಿ ಯಾರೂ ಅಂಗೀಕಾರ ಮಾಡೋದಿಲ್ಲ. 1990ರಲ್ಲಿ ಮಂಡಲ್ ಕಮಿಷನನ್ನು ಅನುಷ್ಠಾನಗೊಳಿಸ್ತಾರೆ. ಅದು ಇವತ್ತು ಜನತಾ ಪರಿವಾರ ಇವತ್ತು OBCಗಳಿಗೆ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಕೊಡುಗೆ. ಇದು ರಾಷ್ಟ್ರದಲ್ಲಿ ಕೊಟ್ಟಿರತಕ್ಕಂಥದ್ದು. ಇವತ್ತು ಅದನ್ನೇ ನಾವು ಎಲ್ಲ ಕಡೆ ನೋಡ್ತಿದ್ದೀವಿ. ಯಾಕೆ ನಾನು OBC ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ, ಈ ದೇಶದಲ್ಲಿ ಸರಿಸುಮಾರು 52% ಇದ್ದಾರೆ OBC. ಅವರಿಗೆ ಇವತ್ತಿನವರೆಗೂ ಅವತ್ತು OBC ಏನು 79ರಲ್ಲಿ ಕಮಿಷನ್ ಮಾಡಿದಂಥ ಸಂದರ್ಭದಲ್ಲಿ ವರದಿ ಕೊಡ್ತಾರೆ, 52% ಈ ವರ್ಗ ಇದೆ. ಆದರೆ ಕೆಲಸದಲ್ಲಿರ್ತಕ್ಕಂಥದ್ದು ಬರೀ 7%. ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕೆಲಸಗಳಲ್ಲಿ ಇದ್ದದ್ದು ಕೇವಲ 7% ಅಷ್ಟೇ. ಒಂದು 4 ಇಲಾಖೆಗಳನ್ನ ಸರ್ವೆ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಈ ಅಂಶ ಬರುತ್ತೆ. ನಂತರ ಏನಾಗುತ್ತೆ, ಇದು 52% ಇದ್ರೂ ಪರವಾಗಿಲ್ಲ, ಪ್ರಪೋರ್ಷನೇಟ್ ನಾವು ಕೊಡ್ಲಿಕ್ಕಾಗಲ್ಲ ಅಂತೇಳಿ 27ಕ್ಕೆ ಅದನ್ನು ತಂದು ನಿಲ್ಲಿಸ್ತಾರೆ. ಮಾನ್ಯ VP ಸಿಂಗ್ ಅವರು, ಅಪುಣ್ಯಾತ್ಮನಿಗೆ ಇವತ್ತು ನಾವು ನಮಸ್ಕಾರ, ದೊಡ್ಡ ನಮಸ್ಕಾರ, OBCಗಳು ನಮಸ್ಕಾರ ಹಾಕಲೇಬೇಕು. ಬಹಳಷ್ಟು ವಿರೋಧಗಳು ಏನೋ ನಾವು ಮಂಡಲ್ ಅಂತ ಮಾಡ್ಲಿಕ್ಕೆ ಕೊಟ್ಟಾಗ ಆವತ್ತಿನ ದಿವಸ ಬಿಜೆಪಿ ಸರ್ಕಾರ ಇರಲಿಲ್ಲ. ಬಿಜೆಪಿ ಪಕ್ಷ ಏನಾಗುತ್ತೆ, ಕಮಂಡಲ್ ಅಂತ ವಿರೋಧ ಮಾಡುತ್ತೆ. ನಾವು ಮಂಡಲ್ ಅಂತ ಹೊರಟಾಗ ದೇಶದಲ್ಲಿ ಇವರು ಕಮಂಡಲ್ ಅಂತ ವಿರೋಧ ಮಾಡ್ತಾರೆ. ದೇಶದ ಮುಂದೆ ಇರ್ತಕ್ಕಂಥ ಇತಿಹಾಸ ಇದು. ಇಲ್ಲಿಗೆ ಇದು ಬಿಟ್ಬೇಡ. ಈಗ ಪ್ರಸ್ತುತ ವಿಷಯಕ್ಕೆ ನಾವು ಬಂದ್ಬಿಟ್ರೆ ನಾವು ಹಲವಾರು ವೇದಿಕೆಗಳಲ್ಲಿ ಹೇಳ್ತಾನೆ ಬಂದಿದ್ದೀವಿ, ಮೀಸಲಾತಿ ಅಂತಕ್ಕಂಥದ್ದನ್ನು ಚುನಾವಣೆಯ ಅಸ್ತ್ರವಾಗಿ ಯಾರೂ ಬಳಸಬಾರ್ದ್ರಪ್ಪ. ಯಾಕೆ ಸಾಮಾಜಿಕ ನ್ಯಾಯದ ಜೊತೆ ನಾವು ಆಟ ಆಡಬಾರ್ದು. ಪಂಡೋರ ಬಾಕ್ಸಿದ್ದ ಹಾಗೆ ಇದಕ್ಕೆ ಸಮಗ್ರವಾದ ಅಧ್ಯಯನ ಬೇಕು. ಅಧ್ಯಯನದ ನಂತರ ಆ ವರದಿಯ ಆಧಾರಗಳನ್ನು ಇಟ್ಕೊಂಡು ನೀವು ಅಂಕಿಅಂಶಗಳು ಇಟ್ಕೊಂಡು ಸೂಕ್ತವಾದ ತೀರ್ಮಾನ ತಗೊಳ್ಳಿ ಅಂತಕ್ಕಂಥ ಒಂದು ವಿನಂತಿಯನ್ನು ಸರ್ಕಾರಕ್ಕೆ ನಾವು ಮಾಡ್ತಾನೆ ಬಂದ್ವಿ. ನಾವು ನಮ್ಮ ಈ ರಾಜ್ಯ ಸರ್ಕಾರವನ್ನು ನೀವು ಗಮನಿಸಿ, ಕಳೆದ 3.5-4 ವರ್ಷದಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳು ಗಳಿಸಿ ಬೈ ಎಲೆಕ್ಷನ್ ಬಂದಾಗ ಆಯಾ ಸಮುದಾಯಕ್ಕೆ ಕಾಡುಗೊಳ್ಳರಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡ್ತಾರೆ, ಮರಾಠರಿಗೆ ಒಂದು ಬೈ ಎಲೆಕ್ಷನಲ್ಲಿ ಬರುತ್ತೆ, ಮರಾಠರಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡ್ತಾರೆ. ಆದರೂ 3 ವರ್ಷ 4 ವರ್ಷ ಆದ್ರೂ ಅಲ್ಲಿಗೆ ಒಬ್ಬ MD ಕೊಡಲ್ಲ, ಚೇರ್ಮನ್ ಕೊಡಲ್ಲ, ಒಂದು ಆಫೀಸೇ ಕೊಡಲ್ಲ. ತೋರಿಕೆಗೆ ಅಂದರೆ ಆ ಬೈ ಎಲೆಕ್ಷನ್ ಗೆಲ್ಲಬೇಕಾಗಿತ್ತು.
ಅದಕ್ಕೋಸ್ಕರ ಚುನಾವಣೆಗೋಸ್ಕರ ನಾವು ಅಭಿವೃದ್ಧಿ ನಿಗಮಗಳು ಮಾಡುವಂಥದ್ದು, ಚುನಾವಣೆಗೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಸಮುದಾಯಗಳ ಜೊತೆ ನಾವು ಇಲ್ಲಿ ಪ್ರಸ್ತಾವನೆನೇ ಕಳಿಸದೇ ಇರುವಂತದ್ದು ಅದು 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 ಅಲ್ಲಿಗೆ ಬಂದ್ಬಿಡ್ತೀವಿ ಸರ್. ನೋಡಿ, ನಾವು ಕಳೆದ ಸಾರಿ ನಾವು ಏನು ಹೇಳಿದ್ವಿ, ನಾಗಮೋಹನ್ ದಾಸ್ ವರದಿಯನ್ನು ಕಳಿಸುವಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮದು ಅಭಿಪ್ರಾಯ ಕೇಳ್ತು. ಯಾಕೆಂತಂದರೆ ಈ ಎಸ್ ಟಿ ವರ್ಗಕ್ಕೆ ನಾವು ಏನು ಮೀಸಲಾತಿ ಕೊಡಬೇಕು ಅಂತ, ಅದರಲ್ಲೂ ವಿಶೇಷವಾಗಿ ನಾಯಕರನ್ನು ತರಬೇಕಾದ್ರೆ ಪೂಜ್ಯ ದೇವೇಗೌಡರು ಕಾರಣ. ಅದಕ್ಕೆ ಅವತ್ತು ಅವರಿಗೆ 1990ಯಲ್ಲಿ ಚಂದ್ರಶೇಖರ್ ಅವರು ಬನ್ನಿ ಕೇಂದ್ರ ಸರ್ಕಾರದಲ್ಲಿ ನೀವು ಸಚಿವರಾಗಿ ಅಂತ ಕೇಳ್ತಾರೆ. ಇಲ್ಲ, ನಾನು ಸಚಿವರಾಗಲ್ಲ, ಈ ಕರ್ನಾಟಕದಲ್ಲಿ ಭಾಳಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ವರ್ಗ, ನಾಯಕ ವರ್ಗ ಇದೆ, ಆ ಸಮುದಾಯವನ್ನು ನೀವು ಎಸ್ ಟಿಗೆ ಸೇರಿಸ್ಬಿಟ್ರೆ ಸಾಕು ನನಗೆ ಅಷ್ಟೇ ಅಂತ ಕೇಳ್ಕೊತಾರೆ. ಅವತ್ತು ಸೇರಿಸ್ತಂಥದ್ದು. ಈಗ ಬಿಡಿ, ಇದು ಮೀಸಲು ಆ ಸೇರಿಸಿದ ಪ್ರತಿಫಲ ಇವತ್ತು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಇವತ್ತು ಒಂದು 8 ರಿಂದ 12 ಜನ ನಾವು ಆ ಸಮುದಾಯದಲ್ಲಿ ನೋಡ್ತಾ ಇದ್ದೀವಿ, ಎಮ್ ಎಲ್ ಎಗಳು ನೋಡ್ತಾ ಇದ್ದೀವಿ. ಇರಲಿ, ಒಂದು ಆಯಿತು, ಒಂದು ಸಾಧನೆ ಆಯಿತು, ಅವರ ಒಂದು ಸಾಧನೆಗೆ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆಯ ಇದು ಬಂತು. ತದನಂತರ ಏನಾಗುತ್ತೆ, ಈಗ 1992ರಲ್ಲಿ ಇದು ನಮಗೆ 2012ರಲ್ಲಿ ನಮಗೆ ಇದು ಸದಾಶಿವ ಆಯೋಗದ ವರದಿ ಬರುತ್ತೆ. ಸನ್ಮಾನ್ಯ ಸದಾನಂದ ಗೌಡರು ಸಬ್ಮಿಟ್ ಮಾಡ್ತಾರೆ. ಅದನ್ನು ಸರ್ಕಾರದ ಮುಂದೆ ಇವತ್ತಿನವರೆಗೂ ಇದೆ. ಅದ್ರ ಬಗ್ಗೆ ಯಾವುದೇ ಚಕ್ರರಿಲ್ಲ. ಈಗ ಮೊನ್ನೆ ಮಾತಾಡೋದೇ ಇಲ್ಲ, ಅದ್ರ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಮಾತಾಡೋದೇ ಇಲ್ಲ. ಸರಿ, ಈಗ ಮೊನ್ನೆ ತಾನೇ ನಮ್ಗೆ ಏನು ಮಾಡಿದ್ರು, ಈ ಎಸ್ ಟಿಗಳನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಬೇಕು, ಬನ್ನಿ ನಾವು ಮಾತಾಡೋಣ, ಮಾನ್ಯ ನಾಗಮೋಹನ್ ದಾಸ್ ವರದಿ ಬಗ್ಗೆ ತೀರ್ಮಾನ ತಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ಕೇಳಿದಾಗ ಮಾನ್ಯ ನಾಗಮೋಹನ್ ದಾಸ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ, ಮಾನ್ಯ ಸದಾಶಿವ ಆಯೋಗದ ವರದಿಯನ್ನು ಸಹ ಇಂಪ್ಲಿಮೆಂಟ್ ಮಾಡಿ, ಮತ್ತೆ ಇತರೆ ಯಾವುದೇ ವರ್ಗಗಳು ನಮ್ಮ ರಾಜ್ಯದಲ್ಲಿ ಇತ್ತು ಅಂತಂದರೆ ಸಮಗ್ರವಾದ ಅಧ್ಯಯನ ಮಾಡಲಿಕ್ಕೆ ಒಂದು ಶಾಶ್ವತವಾಗಿ ಒಂದು ಆಯೋಗ ಇದ್ದೇ ಇದೆ. ಅದರಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಸರ್, ನಿಷ್ಪಕ್ಷಪಾತವಾಗಿ ಎರಡು ವರದಿಗಳು, ಇದರ ಅನುಷ್ಠಾನ, ಅದರ ಇವೆಂಚುವಲ್ ಉಪಯೋಗದ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಸರ್, ನೀವು ನಾಗಮೋಹನ್ ದಾಸ್ ಅವರ ವರದಿನ ಮಾತ್ರ ಇಂಪ್ಲಿಮೆಂಟ್ ಮಾಡಿ, ಸದಾಶಿವ ಕಮಿಷನ್ ವರದಿಯನ್ನು ನೀವು ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಸಾಮಾಜಿಕ ನ್ಯಾಯ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ. ಸತ್ಯ, ನೀವು ಹೇಳಿದ ಅಕ್ಷರ ಸಹ ಸತ್ಯ. ನೀವು ಹೇಳ್ತಕ್ಕಂಥ ಮಾತನ್ನೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸಹ ಅವತ್ತು ಹೇಳಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವತ್ತು ತಗೊಳ್ತಕ್ಕಂಥ ತೀರ್ಮಾನದಲ್ಲಿ 3 ಪಕ್ಷಗಳು ಭಾಗಿ. ಸರ್, ತುಳಿತವನ್ನ ನಾವು ನಿವಾರಣೆ ಮಾಡೋದಕ್ಕಾಗಿ ಮೀಸಲಾತಿ ಆ ಮೀಸಲಾತಿ ಆಗಿರುವಂತಹ ಪ್ರವರ್ಗದಲ್ಲೂ ತುಳಿತಕ್ಕೆ ಒಳಗಾಗ್ತಿವೆ ಕೆಲವು ಸಣ್ಣ ಸಮುದಾಯಗಳು. ಒಳ ಮೀಸಲಾತಿ ಅನ್ನೋದ್ರ ಮಹತ್ವ ಅಲ್ಲಿಂದ ಬರುತ್ತೆ. ನಾನು ಐಶ್ವರ್ಯ ಮಹಾದೇವ್ ಕೇಳಬೇಕು ಸರ್, 1 ನಿಮಿಷ. 9 ರಾಜ್ಯಗಳು ಐಶ್ವರ್ಯ ಅವರು ಈ 50% ಕ್ಯಾಪ್ ಏನಿದೆ, ಸೀಲಿಂಗ್ ಲಿಮಿಟ್, ಇದನ್ನ ದಾಟಿ ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಶೆಡ್ಯೂಲ್ 9 ಅದರಲ್ಲಿ ಸೇರಿಸ್ಬಿಟ್ರೆ ಸರ್ಕಾರ ಮಾಡುವಂಥ ನಿರ್ಧಾರವನ್ನು ಕಾನೂನಾತ್ಮಕವಾಗಲಿ ಅಥವಾ ಸಾಂವಿಧಾನಿಕವಾಗಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಬಟ್ ಸ್ಟಿಲ್ ಪ್ರಶ್ನೆ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿ IR ಕೋಯೆಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಕೇಸನ್ನು ಅಡ್ಮಿಟ್ ಮಾಡ್ಕೊಂಡಿದೆ. ಇಷ್ಟೆಲ್ಲ ಇದ್ರೂ ಕೂಡ, ಅಂದರೆ ಡಿಸ್ಪೈಟ್ ದ್ಯಾಟ್ ತಮಿಳ್ನಾಡಿನಲ್ಲಿ ಇವತ್ತು 60+% ಅವರು ಮೀಸಲಾತಿಯ ಅನುಷ್ಠಾನನ ತಂದಿದ್ದಾರೆ. ನಾನು ನಿಮ್ಮ ಮುಂದೆ ತಮಿಳ್ನಾಡು ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ಇವರ ಪಾರ್ಟ್ನರ್ ಇನ್ ದ ಗೌರ್ಮೆಂಟ್ ದೇರ್. ಐಶ್ವರ್ಯ ಕೇಳ್ತಿರೋ ಪ್ರಶ್ನೆ, 50% ಎಕ್ಸೀಡ್ ಮಾಡ್ದೇನೆ ಈ 15 to 17 ಶೆಡ್ಯೂಲ್ ಕಾಸ್ಟಿಗೆ 3 ರಿಂದ 7 ಶೆಡ್ಯೂಲ್ ಟ್ರೈಬಿಗೆ ಮೀಸಲಾತಿ ಹೆಚ್ಚಳದ ಸಾಧ್ಯತೆ ಇಲ್ಲವೇ ಇಲ್ಲ. ಸೊ ಪ್ರಕ್ರಿಯೆನೇ ಶುರು ಆಗಿಲ್ಲ ಅನ್ನೋದು ಕಾಂಗ್ರೆಸ್ ಹೇಗೆ ವೀಕ್ಷಿಸುತ್ತೆ ಅಂತ ಪ್ಲೀಸ್. ಸೊ ಮೊದಲನೇದಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಮಾಡಿರೋದೇನಂದ್ರೆ, ಭ್ರಷ್ಟಾಚಾರ ಬಿಟ್ಟು ಇವಾಗ ಬೇರೆ ಬೇರೆ ಸಮುದಾಯಗಳಿಗೆ ಮಂಕ್ ಬೂದಿ ಎರ್ಚೋ ಪ್ರಕ್ರಿಯೆ ನಡೆಸಿದೆ. ಮೊದಲನೇದಾಗಿ ನಿಖಿಲ್ ಅವರೇ ಅಲ್ಲಿ ಆನ್ಸರ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್. ಬಿಕಾಸ್ ನೀವ್ ಹೇಳ್ತಾ ಇರೋದೇನಂದ್ರೆ, 9ನೇ ಸ್ಕೆಡ್ಯೂಲ್ ಅಲ್ಲಿ ನೀವ್ ಆಡ್ ಮಾಡ್ಲಿಲ್ಲ ಅಂದ್ರೆ ಆ ಪ್ರೊಟೆಕ್ಷನ್ ಇಲ್ಲ ವೆನ್ ಯು ಕ್ರಾಸ್ 50% ಫಸ್ಟ್. ಬಟ್ ಸೆಕೆಂಡ್, ನಿಖಿಲ್ ಅವರೇ ಇವತ್ತು ಬಿಜೆಪಿ ಸರ್ಕಾರ ಮಾಡಿರೋದೇನು, SC/ST ಜನಾಂಗಕ್ಕೋಸ್ಕರ ನೀವ್ ಅಂದ್ರಿ ನಾವ್ ಎನ್ಹಾನ್ಸ್ ಮಾಡ್ತೀವಿ. ಎಷ್ಟೋ ವರ್ಷಗಳು ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಅಲ್ಲಿ ಕೂತಿದ್ರು ಕೂಡ ನೀವು ಇವಾಗ ಎಲೆಕ್ಷನ್ ಬಂತು ಅಂತ ನೀವು ಇವಾಗ ಎನ್ಹಾನ್ಸ್ ಮಾಡಿದ್ರಿ 15 ರಿಂದ 17%, 3 ರಿಂದ 7 ಅಂತ. ಅದಾದ್ಮೇಲೆ ಇವತ್ ಗೊತ್ತಾಗ್ತಾ ಇರೋದೇನಂದ್ರೆ, ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಧ್ಯಮದ ಮುಂದೆ ಹೇಳಿದ್ರು, ನೀವ್ ಇದೆಲ್ಲ ಪ್ರತಿ ಚುನಾವಣೆಯಲ್ಲಿ ಏನೇ ಏನಂತೀನಿ ಯಾತ್ರೆಗಳು ಮಾಡಿದಾಗ ಮಾತಾಡ್ತೀರಾ, ಈ ಜನಾಂಗಗಳಿಗೆ ಇಷ್ಟು ಹೆಚ್ಚು ಮಾಡಿದೀವಿ ಅಂತ. ಆದ್ರೆ ನೀವು ಮೊದಲನೇದಾಗಿ ಈ ಪ್ರಪೋಸಲ್ ನ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟೇ ಇಲ್ಲ. ಎರಡನೇದು ನಿಮ್ ಡಬಲ್ ಇಂಜಿನ್ ಸರ್ಕಾರ ಅಲ್ಲಿ ನಿಮ್ ಮುಖಕ್ಕೆ ಡೈರೆಕ್ಟ್ ಆಗಿ ಹೇಳಿದೆ, ನಮ್ಗೆ ಎನ್ಹಾನ್ಸ್ ಮಾಡೋ ಏನೂ ಪ್ಲಾನ್ ಇಲ್ಲ, ನಾವ್ ಎಕ್ಸ್ಟ್ರಾ ನಾವು ಕೊಡ್ತಾನೂ ಇಲ್ಲ, ಮತ್ತೆ ಯಾವ್ದು ಏನಂತೀನಿ ಪ್ರಪೋಸಲ್ ಮಂಡನೆನೂ ಆಗಿಲ್ಲ ನಮ್ ಮುಂದೆ ಅಂತ. ಸೊ ಬಿಜೆಪಿ ಒಂದ್ ಮಾತು ಹೇಳಿ 1 ನಿಮಿಷ. 50% ಕ್ಯಾಪ್ ಇರೋದು ಕೇಂದ್ರಕ್ಕೆ ಗೊತ್ತಿದೆ. ಓವರ್ ಅಂಡ್ ಅಬೌವ್ ದಟ್ ಅವರು ಆರ್ಥಿಕ ದುರ್ಬಲರಿಗೆ ಅಂತ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಅಂತ ಒಂತಂದ್ರು. ಸೊ ದೇ ಬೈ ದೆಮ್ಸೆಲ್ಸ್ ಅವರೇ ಖುದ್ದು ಈ ಸೀಲಿಂಗ್ ಲಿಮಿಟ್ ಅನ್ನ ಕ್ರಾಸ್ ಮಾಡಿದ್ದಾರೆ. ಸೊ ಅಂದ್ರೆ ಈಗ ನಮ್ಗೆ ನಮ್ಮಂತವ್ರಿಗೆ ಹೇಗೆ ಅರ್ಥ ಮಾಡ್ಕೋಬೇಕು, ನಾನ್ ಕೇಳ್ತಿರೋದು ನಮ್ಮ ಭಾವನೆ, ನಮ್ಮ ನಿರೀಕ್ಷೆಗಳ ಜೊತೆ ಆಟ ಆಡಬೇಡಿ ಅನ್ನೋದಷ್ಟೇನೆ. ರಾಜಕೀಯ ಪಕ್ಷಗಳು ಪ್ಲೀಸ್, ಅಂದ್ರೆ
ಅವ್ರು ಕ್ರಾಸ್ ಮಾಡಿ ಆಗೋಯ್ತು. ವಾಟ್ ಇಸ್ ದ ಪ್ರಾಬ್ಲಮ್ ಹಂಗಂದ್ರೆ ನಾವು ಕ್ರಾಸ್ ಮಾಡ್ಬೋದಲ್ಲ, ಅಲ್ಲ, ಕ್ರಾಸ್ ಮಾಡ್ಬೋದು ಅನ್ನೋದಾದ್ರೆ 15 to 17, 3 to 7 ಆಗ್ಬೋದಲ್ಲ. ಟೆಕ್ನಿಕಲ್ ಇಶ್ಯೂ ಇದೆ ಸರ್. ಮಾನ್ಯ ನಾರಾಯಣ ಸ್ವಾಮಿ ಅವರು ಕಳೆದ ಕಲಾಪದಲ್ಲಿ ಲೋಕಸಭೆಗೆ ಇನ್ ರೇಟಿಂಗ್ ಅಲ್ಲಿ ಕೊಡ್ತಾರೆ, ನಾವು ಯಾವುದೇ ಕಾರಣಕ್ಕೂ 50% ಕ್ರಾಸ್ ಮಾಡ್ತಕ್ಕಂತಹ ಒಂದು ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ದೇಶಕ್ಕೆ ಹೇಳ್ತಾರೆ. ಹೇಳಾದ್ಮೇಲೆ ಇವತ್ತೊಂದು ದಿವಸ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಮೀಸಲಾತಿ ಅಂತಕ್ಕಂಥದ್ದನ್ನ ಗೊಂದಲಮಯ ಮಾಡ್ಬೇಕಾದ್ರೆ ಆ ನಾರಾಯಣ ಸ್ವಾಮಿ ಹಂಗಂದ್ರು, ಇಲ್ಲಿ ನಮ್ ಜೊತೆ ಇರೋ ನಾರಾಯಣ ಸ್ವಾಮಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಒಂದ್ ನಿಮಿಷ ಐಶ್ವರ್ಯ ಬಂದೆ, ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು. ಐಶ್ವರ್ಯ, ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರಶ್ನೆ ಇರೋದು ಬಸವಜಯ ಮೃತ್ಯುಂಜಯ ಶ್ರೀಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮಗೆ ವಿಶ್ವಾಸ ಇಲ್ಲ ಸರ್ಕಾರದ ಬಗ್ಗೆ, ನಾವು ಅದಕ್ಕೆ ಪ್ರಧಾನಿ ಕಾರ್ಯಾಲಯಕ್ಕೆ ಸಂಪರ್ಕ ಮಾಡಿದ್ದೀವಿ, ಅವರಿಂದ ನಮಗೇನೋ ಆಶ್ವಾಸನೆ ಸಿಕ್ಕಿದೆ. ಅದು ಪಂಚಮಸಾಲಿ ವಿಷಯದಲ್ಲಿ ನಿಮಗೆ ನಿಮ್ಮದೇ ಆದಂಥ ಕಷ್ಟಗಳಿರ್ಬೋದು, ತಾಂತ್ರಿಕ, ಸಾಂವಿಧಾನಿಕ, ಕಾನೂನಾತ್ಮಕ, ಸಾಮಾಜಿಕ. ಅದನ್ನು ಚರ್ಚೆ ಮಾಡೋಣ ಮತ್ತೊಮ್ಮೆ. ಈ 15 to 17, 3 to 7 ಅನ್ನೋದಕ್ಕೆ ಪೂರ್ಣ ವರದಿನೇ ಇದೆಯಲ್ಲ, ಜಸ್ಟಿಸ್ ನಾಗ್ ಮೋಹನ್ ದಾಸ್ ವರದಿ, 227 ಪೇಜ್ ರಿಪೋರ್ಟ್. ಅದನ್ನ ತಗೊಂಡೆ ನೀವು ಹೋಗಿದ್ದೀರಿ. ಅದರ ಸಬ್ಮಿಷನ್ ಆಗಿದ್ದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅನುಷ್ಠಾನಕ್ಕೆ ಬರಬೇಕು ಅಂತಿರೋದು. ಇವಾಗ ಅನ್ಫಾರ್ಚುನೇಟ್ಲಿ ಪ್ರಸ್ತಾವನೆ ಇಲ್ಲ. ಹೇಗೆ ಸಮರ್ಥಿಸ್ಕೊಳ್ಳುತ್ತೆ ಪಕ್ಷ, ಸರ್ಕಾರ? ಸರ್ ಮ್ಯೂಟ್ ಮಾಡಿದ್ದೀರಿ ಅನ್ಸುತ್ತೆ. ಸರ್ ಅನ್ಮ್ಯೂಟ್ ಮಾಡಿ. ಸರ್ ಮ್ಯೂಟ್ ಮಾಡಿದ್ದೀರಿ ಅನ್ಸುತ್ತೆ. ಹೌದಾ? ಹಾ ಸರ್, ಈಗ ಕೇಳ್ತಿದೆ, ಹೇಳಿ. ಈಗ ಕೇಳ್ತಿದ್ಯಾ? ಕೇಳ್ತಿದೆ ಸರ್, ಹೇಳಿ. ಓಕೆ. ಈಗ ಮೀಸಲಾತಿ ವಿಚಾರ ಬಂದಾಗ ಒಳ ಮೀಸಲಾತಿಯ ವರದಿ ಬಂದು ಎಷ್ಟು ಕಾಲ ಆಗಿದೆ? ಈಗ ನಾಗಮೋಹನ್ ದಾಸ್ ಅವರ ಇದು ಏನು ವರದಿ ಬಂತು, ಅದನ್ನು ಯಾರು ವಿರೋಧಿಸಿಲ್ಲ, ಎಲ್ಲರೂ ಒಪ್ಪಿದ್ದಾರೆ ಇದಾಗಬೇಕು ಅಂತ. ಆ ಕಾರಣದಿಂದ ಸುಲಭವಾಗಿ ಸರ್ಕಾರ ಒಂದು ಕ್ರಮ ಜರುಗಿಸಿದೆ. ಸದಾಶಿವ ಆಯೋಗನೂ ಯಾರು ವಿರೋಧ, ಅದೇ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು. ಸದಾಶಿವ ಆಯೋಗದ ವರದಿಯನ್ನು ಸಹ ಯಾರು ವಿರೋಧಿಸಿಲ್ಲ, ಅದನ್ನು ಮಾಡಿ ಅಂತ ವಿನಂತಿಯನ್ನ ವಿರೋಧ ಪಕ್ಷಗಳು ಮಾಡಿವೆ. ಇಲ್ಲ ಅದನ್ನ ಪರ ವಿರೋಧಗಳು ಬಹಳ ನಡೀತಾ ಇಲ್ಲ ಅಣ್ಣ, ಇಲ್ಲ, ಯಾವ ರಾಜಕೀಯ ಪಕ್ಷಗಳು ವಿರೋಧ ಮಾಡಿಲ್ಲ, ಬೇರೆ ಮಾಡಿದ್ದಾರೆ. ನೋಡಿ, ರಾಜಕೀಯ ಪಕ್ಷಗಳಿಗೆ ಸಂಬಂಧ ಇಲ್ಲ ಇದು. ಸಮುದಾಯ ಸಮಾಜಗಳು ಎಲ್ಲ ಯಾವ ರೀತಿ ಆಟ ಆಡ್ತಾರೆ ಅಂತ ಗೊತ್ತಿದೆ. ಇರಿ, ಆ ಸಮುದಾಯಗಳಿದೆಯಲ್ಲ, ಅದನ್ನ ತರಲೇಬಾರದು ಅಂತೇಳಿ ಇವತ್ತು ಲಂಬಾಣಿ, ಬೋವಿ ಸಮುದಾಯಗಳು ಹೋರಾಟ ಮಾಡ್ತಾ ಇವೆ. ಅದರಿಂದ ಎಲ್ಲರನ್ನೂ ಕೂಡ ಸಮಜಾಯಿಸಿ ಮಾಡಿ ಅದನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತೊಂದು ಸಮಿತಿಯನ್ನ ರಚನೆ ಮಾಡಿದೆ. ಅದು ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥವರ ನೇತೃತ್ವದಲ್ಲಿ ಸಮಿತಿ ಆಗಿದೆ. ಅದು ಕೂಡ ಈಗ ಅದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ವರದಿ ಕೊಡಬೇಕಾಗಿದೆ. ಆದ್ರಿಂದ ಅದನ್ನ ಈಗ ಸದ್ಯಕ್ಕೆ ಅದರ ಬಗ್ಗೆ ಮಾತಾಡೋದು ಬೇಡ, ಅದು ಬರ್ತದೆ ಮುಂದೆ. ಈಗ 15ರಿಂದ 17ಕ್ಕೆ 3ರಿಂದ 7ಕ್ಕೆ ಏರಿಕೆ ಆಗ್ಬೇಕು. ನೋಡಿ, ST ಸಮುದಾಯ ಇಲ್ಲಿವರೆಗೂ ವಾಲ್ಮೀಕಿ ಇದ್ದದ್ದೆಲ್ಲಿ? OBCಯಲ್ಲಿ ಇತ್ತು. OBCಯಿಂದ ಅವರನ್ನ ಸೇರಿಸಿ ಯಾವ ಕಾಲ ಆಯ್ತು? ಹಿಂದಿನ ಸರ್ಕಾರಗಳು ಏನ್ ಮಾಡ್ತಿದ್ವು, ಯಾಕೆ ಮಾಡ್ಲಿಲ್ಲ? ಅದಕ್ಕಾಗಿ ಅವರ ಹೋರಾಟ ಬಹಳಷ್ಟು ನಡೀತು. ಹೋಗ್ಲಿ, ಅವರು OBCಯಲ್ಲಿ ಇದ್ದಿದ್ದು ಪರ್ಸೆಂಟೇಜ್ ಎಷ್ಟಿತ್ತು ಅವ್ರದ್ದು, ಅದನ್ನೇನಾದ್ರೂ ಇವ್ರು ಬಂದ ಜಾಗಕ್ಕೆ ಅದನ್ನ ತರಲಾಯ್ತಾ? ಇಲ್ಲ. ಈಗಲೂ ಕೂಡ ಯಾವುದೇ ಸಮುದಾಯಗಳು ಯಾವುದೇ ಒಂದು ಗ್ರೂಪ್ ನಲ್ಲಿ ಇದ್ರೆ ಆ ಗ್ರೂಪ್ ನಿಂದ ಅವ್ರಿಗಿರ್ತಕ್ಕಂಥ ಪರ್ಸೆಂಟೇಜ್ ಅನ್ನ ಯಾರು ಒತ್ಕೊಂಡು ಬರೋದಿಲ್ಲ, ಅದಲ್ಲೇ ಉಳಿತದೆ. ಆದ್ರೆ ಆ ಜನಾಂಗ ಎಷ್ಟು ಬರ್ತದೋ ಆ ಜನಾಂಗಕ್ಕೆ ಅನುಗುಣವಾಗಿ ನಾವು ತಿರುಗಿ ಮೀಸಲಾತಿಯನ್ನ ಅವ್ರಿಗೆ ಕೊಡ್ಬೇಕಾಗ್ತದೆ. ನೀವೇ ಹೇಳಿದ್ರಿ ಕ್ಯಾಪ್ 50, ಅದೀಗ 60 ಆಯ್ತು. ಮೊನ್ನೆ ಕೊಟ್ಟಿರೋದನ್ನು ಸೇರಿಸಿದ್ರೆ ಅದೊಂದು 6% ಹೆಚ್ಚಾಯ್ತು. ಈಗಲೇ 66 ಸರ್, ಕರೆಕ್ಟ್, 66 ಆಗಿದೆ ಈಗ. ಅಂದಮೇಲೆ ಇಲ್ಲಿ 10 ವರ್ಷಕ್ಕೊಂದು ಸಾರಿ, ಈಗ ನಮ್ಮ ಸ್ವಾಮೀಜಿಗಳು ಹೇಳಿದ್ರು 10 ವರ್ಷಕ್ಕೊಂದು ಸಾರಿ ಸರ್ಕಾರ ಈ ಕ್ರಮ ಜರುಗಿಸಬಹುದು. ಆ ಪಟ್ಟಿಯಲ್ಲಿ ಕೆಲವರನ್ನ ಸೇರಿಸಲಿಕ್ಕೆ ಅವಕಾಶಗಳಿದೆ. ಹೌದು ಸರ್, ಅನ್ಫಾರ್ಚುನೇಟ್ಲಿ ಏನಾಯ್ತು ಸರ್, 2011ರ ಸೆನ್ಸಸ್ ಆಧಾರದ ಮೇಲೆ ನಾವು ಮಾಡ್ಬೇಕಾಗಿದೆ. ಯಾಕಂದ್ರೆ 2021ರ ಸೆನ್ಸಸ್ ಆಗ್ಲಿಲ್ಲ. ಸೊ ವೈಜ್ಞಾನಿಕ ಅಂತ ನೀವು ಜನರಿಗಾದ್ರೂ ಹೇಗ್ ನಂಬಿಸ್ತೀರಿ ಸರ್? ನಾರಾಯಣ ಸ್ವಾಮಿ ಅದು ಒಂದು ಭಾಗ, ಅದು ಟೆಕ್ನಿಕಲ್, ಅದನ್ನ ಬಿಟ್ಬಿಡಿ. ಇಲ್ಲಿ ಭಾವನೆ ಇರೋದು ಸರ್ಕಾರ ಪ್ರಕ್ರಿಯೆನೇ ಶುರು ಮಾಡಿಲ್ಲ ಅಂತ ಪ್ರಶ್ನೆ ಬರ್ತಿರೋದಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಸಂಸದರು ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಿಲ್ಲ. ಈಗ ಏನಾಗಿದೆ, ಕರ್ನಾಟಕದಲ್ಲಿ ನಡೆದ ಈ ಒಂದು ಘಟನೆ ಏನಿದೆ, ಇದು ಈಗ ಸರ್ಕಾರಕ್ಕೆ ಹೋಗಿದೆ. ಅಂದ್ರೆ ಸರ್ಕಾರಕ್ಕೆ ಅಂತಂದ್ರೆ ದೇರ್ ಇಸ್ ಎ ಪ್ರೋಸೆಸ್. ಅದೆಲ್ಲ ಮುಗಿದ ಮೇಲೆನೆ ಸರ್ಕಾರ ಅದನ್ನು ಕೈಗೆತ್ಕೊಳ್ಳೋದು.
ಅಲ್ಲಿಯವರೆಗೆ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾಕೆ ದೇರ್ ಇಸ್ ಅ ಅಂತಂದ್ರೆ- ಪ್ರೋಸೆಸ್, ಬಟ್ ಆ Yes. ಪ್ರೋಸೆಸ್ ಶುರು ಆಗಿಲ್ಲ ಅಂತ ಪ್ರಾರಂಭ ಆಗಿಲ್ಲ ಅಂತ. ಪ್ರಶ್ನೆ ಇರೋದು ಸರ್. ಆ ಪ್ರೋಸೆಸ್ process ಬಗ್ಗೆ ನೋಡಿ. ಅಲ್ಲ, ನಮಗೆ ಗೊತ್ತಿದೆ ಸರ್, ಇಟ್ ವಿಲ್ ಟೇಕ್ ಟೈಮ್. ಓಕೆ, ಬಟ್ Yes, ಪ್ರೋಸೆಸ್ yes, ಶುರು that is what. ಅದಕ್ಕೆ ರೆಕಾರ್ಡ್ ಅಲ್ಲಿ ಸರ್ಕಾರ ಯಾವುದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಐಶ್ವರ್ಯ, ಇದೇನ್ ಐಶ್ವರ್ಯ, ಮಾಡಬೇಕು? ಐಶ್ವರ್ಯ ಹೇಳಿ. ಕಳಿಸಿರ್ತಕ್ಕಂಥದ್ದು ಕಾನೂನಾತ್ಮಕ. ಐಶ್ವರ್ಯ ಹೇಳಿ. ಐಶ್ವರ್ಯ ನೋಡಿ, ಐಶ್ವರ್ಯ ಅವ್ರು ಏನ್ ಹೇಳ್ತಾರೆ, ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಅ ಪ್ರೊಸೀಜರ್ ಅಂಡ್ ದ ಪ್ರೊಸೀಜರ್ ಟೇಕ್ಸ್ ಟೈಮ್. ಏನಿದೆ ಸಮಸ್ಯೆ? ನೀವು ಸಹನೆ ಕಳ್ಕೊಬೇಡಿ ಅನ್ನೋ ಮಾತು. ನಿಖಿಲ್ ಅವರೇ ಡಿಸ್ಟ್ರಾಕ್ಟ್ ಮಾಡಿ ಗೋಲ್ ಪೋಸ್ಟ್ ಶಿಫ್ಟ್ ಮಾಡ್ತಾ ಇದ್ರೆ. ಬರೀ 30 ಸೆಕೆಂಡ್ ಇಂಟರಪ್ಷನ್ ಇಲ್ಲ ಅಂದ್ರೆ Please, ಸಿಂಪ್ಲಿಫೈ please, ಫಾರ್ please, ಎವ್ರಿಬಡಿ. please, please. ಡಿಸೆಂಬರ್ 2022ರಲ್ಲಿ ನೀವ್ ಅಸೆಂಬ್ಲಿಲಿ ಸಿಎಂ ಬೊಮ್ಮಾಯಿ ಅವ್ರು ಬಂದು ದೊಡ್ಡದಾಗಿ ನೀವ್ ಘೋಷಣೆ ಮಾಡಿದೇನು, ನಾವ್ ಇವಾಗ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ವಾಯಾ ಎಕ್ಸಿಕ್ಯೂಟಿವ್ ಆರ್ಡರ್. 15 ಇದ್ದಿದ್ 17%, 3 ಇದ್ದಿದ್ 7% ಮಾಡ್ತಾ ಇದೀವಿ. ಇವಾಗ ಜನಕ್ಕೆ ಏನಂತೀನಿ ರಿಸರ್ವೇಶನ್ ಬರುತ್ತೆ ಅಂತ ಹೇಳಿದ್ರು. ಇವಾಗ ಮಾರ್ಚ್ 14ನೇ ತಾರೀಕು 2023 ಇನ್ನೇನ್ ಅನ್ಸ್ಟಾರ್ಡ್ ಕ್ವೆಶನ್. ಸೊ ಇದು ಫ್ಲೋರ್ ಆಫ್ ದ ಹೌಸ್ ಅಲ್ಲೂ ಬಂದಿಲ್ಲ. ಅವಾಗ ಕೇಳ್ದಾಗ ಏನಂದ್ರು, 3 ತಿಂಗಳಾಯ್ತು, ಪ್ರತಿ ಒಂದ್ ಚುನಾವಣೆ ರ್ಯಾಲಿಲೂ ಮಾತಾಡ್ತಾರೆ, ನಾವು ಈ ಸಮುದಾಯಗಳಿಗೆ ಮೀಸಲಾತಿ ನೀಡಿದ್ವಿ, ಇದ್ ಮಾಡಿದ್ವಿ, ಅದ್ ಮಾಡಿದ್ವಿ ಅಂತ ಮಾತಾಡ್ತಾರಲ್ಲ. ಇವಾಗ ಇಲ್ಲಿವರೆಗೂ 3 ತಿಂಗಳು ಕಳೆದ್ರು ಕೂಡ ನಾಟ್ ಓನ್ಲಿ ಹ್ಯಾವ್ ದೇ ನಾಟ್ ಸೆಂಟ್ ಅ ಪ್ರಪೋಸಲ್, ಅದ್ರ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ಡಬಲ್ ಇಂಜಿನ್ ಸರ್ಕಾರ ಇರೋದು ಅವ್ರಿಗೆ ಗೊತ್ತೂ ಇಲ್ಲ. ಮೊದಲನೇ ಮೋಸ. ಎರಡನೇದು, ನೀವು ಒಕ್ಕಲಿಗರು ಸಮುದಾಯ ಮತ್ತೆ ಪಂಚಮಶಾಲಿ ಸಮುದಾಯಗಳು ನೋಡಿದಾಗ ಅವ್ರದ್ದು ಕೂಡ ಏನಂತೀನಿ, ಅವ್ರು ಕೇಳಿದಷ್ಟು ಅನುದಾನ ಅಲ್ಲ, ಬೇರೆ ಏನೋ ಒಂದು ರಿಸರ್ವೇಶನ್ ಕೊಟ್ಬಿಟ್ಟು ಆಮೇಲೆ ತಡೆ ಹಿಡಿಸಿದ್ರು. ಎಲ್ಲಾರ್ಗೂ ಗೊತ್ತು ಯಾವ ತರ ರಾಜಕೀಯದ ಕುತಂತ್ರ ನಡೆದಿದೆ ಅಂತ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇರೋದು ಇಷ್ಟೇ, ನೀವು ಸೀಲಿಂಗ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ 9th ಶೆಡ್ಯೂಲ್ ಅಲ್ಲಿ ಆ ಕ್ಯಾಪ್ ಎಕ್ಸೀಡ್ ಮಾಡಕ್ಕೆ ನಿಮಗೆ ಪರ್ಮಿಷನ್ ಕೊಡ್ಬೇಕು ಒಂದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 15-16 ನ ಚೇಂಜ್ ಮಾಡ್ಬೇಕು, ಇನ್ಸರ್ಟ್ ಆಗ್ಬೇಕು ತಾನೇ. ಕರೆಕ್ಟ್. ಬೇರೆ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆದಿದೆ. ಅದು ಬೇರೆ DMK ಇರೋ ರಾಜ್ಯದಲ್ಲೂ ನಡೆದಿದೆ, ಬೇರೆ ಬೇರೆ ರೀಜನಲ್ ಪಾರ್ಟಿ ಇರೋ ರಾಜ್ಯಗಳಲ್ಲೂ ಈ ಪ್ರಕ್ರಿಯೆ ನಡೆದಿದೆ. ನಾವ್ ಕೇಳ್ತಾ ಇರೋದು ಕರ್ನಾಟಕಕ್ಕೆ ಡಬಲ್ ಇಂಜಿನ್ ಸರ್ಕಾರ. ಮೋದಿ ಅವರು 6ನೇ ಬಾರಿನೋ 7ನೇ ಬಾರಿನೋ ಎಷ್ಟನೇ ಬಾರಿನೋ ಗೊತ್ತಿಲ್ಲ ಬರ್ತಾವ್ರೆ, ಯಾಕಂದ್ರೆ ಬೊಮ್ಮಾಯಿ ಅವ್ರನ್ನ ಕಾಪಾಡ್ಬೇಕು ಅವರು ಅಂತ. ಅವ್ರು ಉತ್ತರಿಸ್ಬೇಕಾಗಿರೋದು ಇದು. 3 ತಿಂಗಳ ಹಿಂದೆ ನೀವು ಪಾಸ್ ಮಾಡಿದ್ಲೋ ಜನಕ್ಕೆಲ್ಲ ಮಂಕ್ ಬೂದಿ ಎರ್ಚಿ ನೀವ್ ಹೇಳ್ತಾ ಇರೋದೇನು ರಿಸರ್ವೇಶನ್ ಕೊಟ್ಟೇ ಬಿಟ್ವಿ ಅಂತ. 3 ತಿಂಗಳಾದ್ರೂ ಕೂಡ ಒಂದ್ ಪ್ರಪೋಸಲ್ ಹೋಗಿಲ್ಲ. ನಮ್ ಸ್ವಂತ ಕರ್ನಾಟಕದ ಸಂಸದರು ಅಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರೋರು ನಮಗ್ ಹೇಳ್ತಾರೆ ಇದೇನು ಪ್ರಪೋಸಲ್ ಇಲ್ಲ, ನಾವ್ ಎಕ್ಸೀಡ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಇವಾಗ ಒಂದ್ ದೊಡ್ಡ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಈ ಪ್ರಕ್ರಿಯೆ ಐಶ್ವರ್ಯ, ಅಲ್ಲೊಂದು ಟೆಕ್ನಿಕಲ್ ಅಲ್ಲ, ಅಲ್ಲೊಂದು ಟೆಕ್ನಿಕ್ಯಾಲಿಟಿ ಇದೆಯಾ ಅಂತ. ಅದನ್ನ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲ ಐಶ್ವರ್ಯ, ಹೇಳಿ 1 ವರ್ಷ ಆಗತ್ತೆ 2 ವರ್ಷ ಆಗತ್ತೆ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ರೆ? ಎಲೆಕ್ಷನ್ ಏನಂತೀನಿ, ಇವಾಗ ನೀತಿ ಸಮಿತಿ ಜಾರಿ ಆಗಕ್ಕಿಂತ ಮುಂಚೆ ಬಂದ್ಬಿಡತ್ತೆ ಅಂತ. ನಾಳೆ ಬರ್ದಿಟ್ಕೊಳ್ಳಿ ನಿಖಿಲ್ ಅವ್ರೆ, ಬೊಮ್ಮಾಯಿ ಅವ್ರು ಪುನಃ ಹೋಗಿ ಪಂಚಮಶಾಲಿ ಶ್ರೀಗಳಿಗೆ ಏನ್ ಬೇಕೋ ಹೇಳ್ತಾರೆ. ಬಟ್ ದ ಪ್ರಾಬ್ಲಮ್ ಇಸ್ ಇಟ್ ನೀಡ್ಸ್ ಟು ಪಾಸ್ ಕಾನ್ಸ್ಟಿಟ್ಯೂಷನಲ್ ಮಸ್ಟರ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸಿದ್ದರಾಮಯ್ಯನವರು ಅದೇ ಹೇಳಿದ್ದು. ನೀವ್ ಕೊಡ್ತಾ ಇದ್ದೀರಾ, ನೀವ್ ಒಂದ್ ಖಾಲಿ ಪಾತ್ರೆ ಕೊಡ್ತಾ ಇದ್ದೀರಾ, ಅವ್ರು ಅನ್ಕೊಂಡಿರೋದು ಅದ್ರೊಳಗೆ ಅಮೃತ ಇದೆ ಅಂತ. ನೀವ್ ಅದ್ರೊಳಗೆ ಏನ್ ತುಂಬಿಸ್ತೀರಾ ಅಂತ ಜನಕ್ ಅಲ್ಲ ಐಶ್ವರ್ಯ, ಇಲ್ಲಿ ಟೆಕ್ನಿಕಲಿ ಸ್ಪೀಕಿಂಗ್ ಏನ್ ಗೊತ್ತಾ, ನೀವ್ ಹೇಳ್ತಿದ್ದೀರಿ ಮಾಡೇ ಬಿಟ್ಟಿದೀವಿ ಅಥವಾ ಮಾಡೋದೇ ಇಲ್ಲ ಅಂತ. ಸಾರಿ, ಅವ್ರು ಹೇಳ್ತಿರೋದು ಪ್ರಸ್ತಾವನೆ ಇಲ್ಲ ಅಂತ. ಈ ಟೆಕ್ನಿಕ್ಯಾಲಿಟಿನಲ್ಲಿ ಏನಾದ್ರೂ ಬಿಜೆಪಿಗೆ ಅವಕಾಶ ಇದೆಯಾ ಅಂತ. ದೇ ಆರ್ ನಾಟ್ ಸೇಯಿಂಗ್ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಪ್ರಸ್ತಾವನೆ ಬಂದಿಲ್ಲ, ಪ್ರಸ್ತಾವನೆ ಬರ್ದೇ ಇರೋದು ರಾಜ್ಯ ಸರ್ಕಾರ ಕೇಳಬೇಕು ನಾವು ಸೆಕೆಂಡ್ರಿ. ಹೋಗಿಲ್ಲ ಅಂದ್ರೆ ಯಾವಾಗ ಹೋಗುತ್ತೆ? 3 ತಿಂಗಳ ಪ್ರಸ್ತಾವನೆ ಸರ್ಕಾರ ಇವಾಗ ಚುನಾವಣೆ ಬರ್ತಾ ಇದೆ, ಯಾವಾಗ? ನಿಖಿಲ್ ಅವರೇ, ರೈಟ್ ಸರ್ ಹೇಳಿ ಸರ್. ಚಲವಾದಿ ನಾರಾಯಣ ಸ್ವಾಮಿ. ನಿಖಿಲ್ ಅವರೇ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಇದು ನವೆಂಬರ್ 1ನೇ ತಾರೀಕೆ ಅದನ್ನ ಜಾರಿಗೆ ಕೊಡಲಾಗಿದೆ. ಅದು ಕರ್ನಾಟಕದ ಮಟ್ಟಕ್ಕೆ ಮಾತ್ರ. ನೀವೊಂದು ತಿಳ್ಕೊಳ್ಬೇಕು, ಎಸ್ ಸಿ ರಿಸರ್ವೇಶನ್ ಕೊಟ್ಟಾಗ ಬೋವಿ ಲಂಬಾಣಿಗಳನ್ನ ಸೇರಿಸಿ ಆಗಿತ್ತು ಕರ್ನಾಟಕದಲ್ಲಿ. ಆ ಪ್ರಪೋಸಲ್ ಪಾಸ್ ಆಗಿದ್ದು ಯಾವಾಗಂತ ಗೊತ್ತಾ ನಿಮಗೆ? 2014ರಲ್ಲಿ ಅವರನ್ನ ಸೇರಿಸಿರೋದು. ಅದಕ್ಕೂ ಮುಂಚೆ 30 ವರ್ಷದಲ್ಲಿ. ಅಂದ್ರೆ ಕರ್ನಾಟಕ ಸರ್ಕಾರ ರಿಸರ್ವೇಶನ್ ನ ಆ ಸಮುದಾಯಗಳಿಗೂ ಕೊಡ್ತಾ ಇತ್ತು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಆದಾಗ 2014ರಲ್ಲಿ ಆ ಪ್ರಪೋಸಲ್ ಅನ್ನ ಆವತ್ತು ಊರ್ಜಿತಗೊಳಿಸಿದ್ದು. ಅಂದ್ಮೇಲೆ ಅವರಿಗೆ ರಿಸರ್ವೇಶನ್ ಸಿಗ್ತಾ ಇರ್ಲಿಲ್ವಾ? ಈಗ ಪರಿಶಿಷ್ಟ ಜಾತಿ ವರ್ಗಗಳಿಗೆ 15%, 17% ಸಿಗ್ತಾ ಇದೆ ಕರ್ನಾಟಕದ ಮಟ್ಟಕ್ಕೆ. ಅದನ್ನ ನಾವು ಸುಳ್ಳು ಹೇಳೋದಲ್ಲ, ಅದು ಇದನ್ನು ತಿಳ್ಕೊಳ್ಬೇಕು. ಆದ್ರೆ ಅದನ್ನ ರೆಕ್ಟಿಫೈ ಆಗೋದು ಯಾವಾಗ? ನೀವು ಹೇಳಿದ್ರಿ
ಅಲ್ಲ ಯಾರು ಕೇಳಿ, ಕೋರ್ಟ್ ಕೇಳಿ. ಹೋಯ್ತು ಅಂದ್ರೆ ಖಂಡಿತ ಕೇಳಿ. ಬಿದ್ದೋಗುತ್ತೆ, ಅದು ಬಿದ್ದೋಗುತ್ತೆ. ನೋಡಿ ಯಾವುದು ಈಗ ಇರಿ, SC, ಇರಿ. ST ಗಳಿಗೆ ಈಗ ಏನು ಲೋಕಸಭೆಯಲ್ಲಿ ಇದು ಆಗಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋದ್ರೆ SC, ST ರಿಸರ್ವೇಶನ್ ಸಹ ಸ್ಟಾಲ್ ಆಗೋ ಸಾಧ್ಯತೆಗಳು ಎಲ್ಲ ದಿಟ್ಟವಾಗಿದೆ. ಅಲ್ಲ ಯಾರು ಹೋಗಿಲ್ಲ, ಅದೃಷ್ಟವಶಾತ್ ಹೋಗಿಲ್ಲ, ಹೋಗ್ಬಿಟ್ರೆ ಅದು ನಿಂತು ಹೋಗ್ಬಿಡುತ್ತೆ. ಇವರು ಕಾನೂನು ಮಾನ್ಯತೆ ಕೊಡಿಸೋ ನಿಟ್ಟಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ಒಪ್ಲಿಕ್ಕೆ ಮಾನ್ಯ ನಾರಾಯಣ ಸ್ವಾಮಿ ಅವರು ಸಿದ್ಧ ಇಲ್ಲ. ಸರ್ ಈಗ 2C 2D ಆಯ್ತಲ್ಲ, ನಾನು ಐಶ್ವರ್ಯಾಗೂ ಕೇಳ್ತೀನಿ, ನಿಮ್ಗೂ ಕೇಳ್ತಿದ್ದೀನಿ ಸರ್, ಯಾಕಂದ್ರೆ ನೀವು ರಾಜಕೀಯ ವಿರೋಧಿಗಳಿದ್ದೀರಿ ಬಿಜೆಪಿಗೆ. ಖಂಡಿತ 2C 2D ಆಯ್ತು, ಅದು ಮಾನ್ಯತೆ ಪಡಿಲಿಲ್ಲ. ಈಗ ಶ್ರೀಗಳು ಹೇಳ್ತಿದ್ರು ಪೂರ್ಣ ವರದಿ ಇಲ್ದೇನೆ ಮಾಡಿರುವಂತದ್ದು ಬಹುಶಃ ಕಾರಣ ಆಗಿರ್ಬೋದು. ಈಗ ಪೂರ್ಣ ವರದಿ ಬರಲಿ, ಅದರ ಆಧಾರದ ಮೇಲೆ ಪ್ರವರ್ಗವನ್ನ ಸ್ಥಾಪನೆ ಮಾಡೋ ಅವಕಾಶ ಕೂಡ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲ ಖಂಡಿತ ಮಾನ್ಯ ಶ್ರೀಗಳು ಹೇಳಿರ್ತಾರೆ. ಈಗ SC ST ಮಾಡಿ 15ರಿಂದ 17, 3ರಿಂದ 7 ಮಾಡಿ ಕೋರ್ಟ್ಗೆ ಹೋಗೋದು ಬಿದೋದ್ರೆ ಅದರ ರಾಜಕೀಯ ಲಾಭ ಕೂಡ ಪಡ್ಕೊಳ್ಳೋದಕ್ಕೆ ನೀವೇ ಮುಂದಾಗ್ತೀರಿ. ಅದು ಬಿಜೆಪಿಗೆ ಬೇಡ. ಅಲ್ಲ, ಬಹುಶಃ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಸ್ತಾವನೆ ಕೊಟ್ಟಿಲ್ವಾ? ನಾನು ಅದನ್ನೇ ಹೇಳಿದ್ದು. ಈ ದೇಶದಲ್ಲಿ ಇವತ್ತೊಂದು ದಿವಸ ಬಿಜೆಪಿ ಪಕ್ಷ ಈ ಒಂದು ಮೀಸಲಾತಿ ಅಂತಕ್ಕಂಥದ್ದನ್ನ ಚುನಾವಣೆ ಸಂದರ್ಭದಲ್ಲಿ, ಗುಜರಾತ್ ಅಲ್ಲಿ ಚುನಾವಣೆ ಬಂತು, EWS ತಗೊಂಬಂದ್ರು, ಪಟೇಲ್ ಸಮುದಾಯವನ್ನ ಓಲೈಸಬೇಕಾಗಿತ್ತು, ಅಲ್ಲಿ ತಗೊಂಬಂದ್ರು. EWS ಅಲ್ಲಿ ಎಷ್ಟು ಗೊಂದಲ ಇದೆ ಅಂತಕ್ಕಂಥದ್ದು ರಾಷ್ಟ್ರಕ್ಕೆ ಗೊತ್ತಿದೆ, ಎಷ್ಟು ರಾಷ್ಟ್ರಕ್ಕೆ ಗೊತ್ತಿದೆ. ಇವತ್ತೇನಾಗಿದೆ, ಇಲ್ಲ ನಿಮ್ಗೆ 2C 2D ಕೊಡೋದಿಲ್ಲ, ನಾವು EWS ಅಲ್ಲಿ ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಅದರಲ್ಲೂ ಮತ್ತೆ ಗೊಂದಲ. ಅಂದರೆ ಬಿಜೆಪಿಗೆ ಏನಾಗಿದೆ, ಆ ಸಂದರ್ಭದಲ್ಲಿ ಚುನಾವಣೆಗಳನ್ನ ಬೈ ಎಲೆಕ್ಷನ್ ಬಂದ್ರೆ ಅದಕ್ಕೆ ಏನ್ ಮಾಡಬೇಕು ಸರ್? ಆದ್ರೆ EWS ಅಲ್ಲಿ ಅದು ಮಾಡಕ್ ಬರೋದಿಲ್ವಲ್ಲ ಸರ್, ಯಾಕಂದ್ರೆ ನೀವು ರಿಸರ್ವೇಶನ್ ಪಟ್ಟಿನಲ್ಲಿ ನಿಮ್ಮ ಸಮುದಾಯ ಇದ್ದಿದ್ದೆ ಆದ್ರೆ ನೀವು ಅಲ್ಲಿಗೆ ಬರೋದೇ ಇಲ್ಲ. ಆದಾಯ ಜಾಸ್ತಿ ಇದ್ರೆ ಅಂತೂ ನೀವು ಕ್ವಾಲಿಫೈನೇ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. OBC ಏನಾದ್ರು ಪಟ್ಟಿಲಿ ಇತ್ತು ಅಂತಾರೆ EWS ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಒಂದ್ ಕಡೆ ಗೊಂದಲಗಳಾಯ್ತು. ಎಲ್ಲ ಅಂದ್ರೆ ಮೀಸಲಾತಿಯನ್ನ ಈ ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಗೊಂದಲಮಯ ಮಾಡ್ಲಿಕ್ಕೆ ಬಿಜೆಪಿ ಹೊರಟ್ಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ರಾಜಕೀಯ ಲಾಭ ತಗೊಳ್ಳಿಕ್ಕೋಸ್ಕರ. ಏಕೆಂದ್ರೆ ಇದನ್ನೇ ತಗೊಳ್ಳಿ, ಮಾನ್ಯ ನಾಗಮೋಹನ್ ದಾಸ್ ವರದಿಯನ್ನು ನೀವು 3.5 ವರ್ಷ ನೀವೇ ಇಟ್ಕೊಂಡಿದ್ರಿ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಓಪನ್ ಮಾಡಿದ್ರಿ. ಈಗೇನಾಗಿದೆ, ತಗೊಂಡೋಗಿ ಅಲ್ಲಿ ಇಟ್ಟಿದ್ರೆ 4 ದಿವಸಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಈಗ ಮಾನ್ಯ ಪರಮ ಪೂಜ್ಯ ಶ್ರೀಗಳು ಅದನ್ನೇ ಹೇಳ್ತಿರೋದು, ಮಾನ್ಯ ನ್ಯಾಯಾಲಯದಲ್ಲಿದೆ ಇವತ್ತಿನ ದಿವಸ. ಅದು ಬಂದು ಇವರು ಪೂರ್ಣ ವರದಿಯನ್ನು ಕೊಟ್ಟು ಅನುಷ್ಠಾನ ಮಾಡೋದು ಯಾವಾಗ? ಮೀಸಲಾತಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೂಗುಗ್ ತುಪ್ಪ ಸೌರ್ತಾ ಇಲ್ಲ ಬಿಜೆಪಿಯವರು, ಹಣೆಗೆ ತುಪ್ಪ ಸೌರ್ತಾವ್ರೆ. ನಾವು ವಾಸ್ತಿನೂ ನೋಡೋದಿಲ್ಲ. ದೇವರಾಜ್ ಅವರೇ, ಖಂಡಿತ ವಾಸ್ತಿ ನಾರಾಯಣ ಸ್ವಾಮಿ ಹೇಳಿ ಅಣ್ಣ, ಹೇಳಿ. ಅಂದ್ರೆ ನಿಮ್ಮ ಮೀಸಲಾತಿ ಒಂದೇ ದಿನದಲ್ಲಿ ತೀರ್ಮಾನ ಆಗ್ಬೇಕು ಅಂತಂದ್ರೆ ಇದಕ್ಕೆ ಕಾನೂನಲ್ಲೆಲ್ಲ ಅವಕಾಶ ಅದನ್ನ ಬಯಸ್ತಾನೆ ಇಲ್ಲ. 3 ವರ್ಷ ವರದಿ 3 ವರ್ಷ ಇತ್ತಲ್ಲ ಅಣ್ಣ ನಿಮ್ಮಲ್ಲಿ. ಅಂಗೀಕಾರ ಮಾಡೋದು, ರಿಸೀವ್ ಮಾಡಿದವ್ರು ನೀವು. ಒಂದು ಸರ್ಕಾರ ನೋಡಿ, ಆಗ್ಲೇ ಆಯ್ತು. ಇವತ್ತು ಇಂದಿನ ಸರ್ಕಾರ ಯಾಕೆ ಇನ್ನು ಇದನ್ನ ಇಟ್ಕೊಂಡು ಕುಳಿತಿತ್ತು 6 ವರ್ಷಗಳ ನಿಮ್ಮ ಸರ್ಕಾರದಲ್ಲಿ ಬಂದಿದ್ದದು 19 ಯಡಿಯೂರಪ್ಪ ಸಬ್ಮಿಟ್ ಮಾಡಿದ್ದು. ನಾವು ಆಯೋಗ ಮಾಡಿದ್ವಿ, ಆಯೋಗ ಮಾಡಿದ್ದು ನಾವು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾರೆ. ನಂತರ ಅದನ್ನ ಸರ್ಕಾರದಲ್ಲಿ ಆಗತ್ತೆ, ಅದನ್ನು ಸಲ್ಲಿಸಿದ್ದು ಮಾನ್ಯ ಯಡಿಯೂರಪ್ಪ 3 ವರ್ಷ ಹಾಗೆ ಇಟ್ಕೋತಾರೆ. ಚುನಾವಣೆ ಬಂತು ಅಂತ ಒಂದು ಇಶ್ಯೂ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ. ದಯವಿಟ್ಟು ಇದನ್ನ ಚುನಾವಣೆಯ ಗಿಮಿಕ್ ಮಾಡೋದು ಬೇಡ ಅಂತ. ಹೋಗ್ಲಿ 2004ರಲ್ಲಿ ಸದಾಶಿವ ಆಯೋಗ ಆಗಿರೋದು, ಆವತ್ತಿಂದ ಬಂದಿದ್ದ ವರದಿನ ಯಾಕೆ ಇವತ್ತಿನವರೆಗೆ ಸದಾಶಿವ ಆಯೋಗದ ವರದಿಯನ್ನು ಸಬ್ಮಿಟ್ ಮಾಡಿದ್ದು ಸದಾನಂದ ಗೌಡರಿಗೆ 2012ರಲ್ಲಿ, 12ರಲ್ಲಿ ಸಬ್ಮಿಟ್ ಮಾಡಿರೋದು. ಅಲ್ಲಲ್ಲ, ಇವತ್ತು ಹೇಳ್ತಾರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಅಣ್ಣ ಅದನ್ನ ಮಾಡ್ಲೇ ಇಲ್ವಲ್ಲ, ಅವರೇ ಮಾಡ್ಲಿಲ್ವಲ್ಲ. ವರದಿಯನ್ನು ಜಾರಿ ಮಾಡ್ತೀವಿ. ಸದಾನಂದ ಗೌಡ್ರೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಪ್ರಶ್ನೆಗಳಲ್ಲಿ ಹೋಗಬೇಡಿ. ಇವತ್ತು ನೀವು ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿಲ್ವಲ್ಲ, ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬರುತ್ತಲ್ಲ, ಏನ್ ಮಾಡ್ತೀರಿ? ನೋಡಿ, ಪರಮ ಪೂಜ್ಯರಿಗೆ ಅದಕ್ಕೆ ಕೇಳಿದ್ ನಾನು, ನೀತಿ ಸಂಹಿತೆ ಜಾರಿ ಆಗೋದಕ್ಕೂ ಮುಂಚೆ ಈ ನಿರ್ಧಾರ ಬರುತ್ತಾ? ಶ್ರೀಗಳಿಗೆ ಅದೇನಾ ಒಂದು ಆಶಾ ಕಿರಣ, ಆಶಾದಾಯಕ ಒಂದು ಕಾರಣ ಅನ್ನೋದು ಅದೇನಾ ಅಂತ ಆಗ ಅನ್ಕೊಂಡು ಸುಮ್ಮನೆ ನಾರಾಯಣ ಸ್ವಾಮಿ ಹೇಳಿ. ನಿಖಿಲ್ ಅವರೇ ನೋಡಿ, ಕೇಳುವಾಗ್ಲೂ ಅದಕ್ಕೊಂದು ಇದಿರ್ಬೇಕು. ಇದು ಯಾವತ್ತಿಗ ಆಗತ್ತೆ, ನಾವ್ ಇವತ್ತು ಪ್ರಯತ್ನ ಮಾಡಿದ್ರೆ ಎಷ್ಟು ದಿನ ಆಗ್ಬಹುದು ಅದು ಗೊತ್ತಿರು. ಈಗ ಏನಾಗಿದೆ, EWS ಕೇವಲ ಒಂದೇ ತಿಂಗಳಲ್ಲಿ ಮಾಡ್ತಾರೆ. ಆ ಬದ್ಧತೆ ಇವತ್ತಿನ ದಿವಸ SC ST ರಿಸರ್ವೇಶನ್ ಅಲ್ಲಿ ಇಲ್ಲ. ಅದನ್ನು ಒಪ್ಕೋಬೇಕು ಅಣ್ಣ, ನೀವು ಒಪ್ಕೋಬೇಕು ಈ ವಿಷಯನ. EWS ಅಲ್ಲಿ ಇದ್ದಂತ ಬದ್ಧತೆ ಇವತ್ತು SC ST ರಿಸರ್ವೇಶನ್ಗೆ ಆಗಲಿ, ಪಂಚಮಶಾಲಿಗಳಿಗಾಗಲಿ, ಒಕ್ಕಲಿಗರ ವಿಷಯದಲ್ಲಿ ಆ ಬದ್ಧತೆ ಇಲ್ಲ. ಅದನ್ನು ಒಪ್ಬೇಕು ನೀವು. ನೋಡಿ, ನಿಮ್ಮ ವಿರೋಧಿ ಪಕ್ಷಗಳು ಬಹುಶಃ ಸಮುದಾಯದವರು ಕೂಡ ಕೇಳ್ತಿರೋದು ಯಾವಾಗ ಆಗತ್ತೆ ಅಂತಾನೆ ಕೇಳ್ತಿರೋದು. ಆದ್ರೆ ಅದು ಅವತ್ತು ಆಗತ್ತೆ ಅನ್ನೋದಕ್ಕೆ ಇವತ್ತೇನಾದ್ರು ಶುರು ಆಗಿರ್ಬೇಕಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಬಂದಿರೋದು, ಸಂಸತ್ತಲ್ಲಿ ಬಂದಿರೋದಲ್ವಾ ಪ್ರಶ್ನೆ. ನಿಖಿಲ್ ಅವರೇ, ನಾನು ಅದನ್ನೇ ಹೇಳೋದು. ಪ್ಲೀಸ್, ಯಾರು ಕೇಳ್ತಕ್ಕಂಥವ್ರು ಅದೆಲ್ಲ ಗೊತ್ತಿಲ್ಲ. ಈ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಇವತ್ತು ನಾವು ಕುತ್ಕೊಳ್ತೇವೆ, ನಮಗೆ ಆದೇಶ ಕೊಟ್ರೆ ಮಾತ್ರ ನಾವು ಎದ್ದೋಗೋದು.
ಈ ತರದ್ದು ಇದು ಈ ಮಾತು ಹೇಳಿಲ್ಲ. ಹೇಳಿ. EWS ಅನ್ನ ಎಷ್ಟು ದಿವಸದಲ್ಲಿ ಕೊಟ್ರಿ ನೀವು? ಅಲ್ಲ, ಈಗ ಕೇಳಿ ಶ್ರೀಗಳು ಶುರು ಮಾಡ್ತಾನೆ ಹೇಳಿದ್ರು 2 ವರ್ಷಕ್ಕೂ ಹೆಚ್ಚು ಸಮಯ. ಒಂದೇ ಒಂದು ನಿಮಿಷ ನಾರಾಯಣ ಸ್ವಾಮಿ, ಹೇಳ್ತಾ ಇಲ್ಲ. ಅಲ್ಲ ಗೊತ್ತಾಯ್ತು ನನ್ಗೆ. ಅಲ್ಲ ಇವತ್ತೇ ಕೊಡು ಅಂತ ಯಾರು ಕೇಳಲಿಲ್ಲ ಇಲ್ಲಿ ಅಂತ. ನಾಗಮೋಹನ್ ದಾಸ್ ವರದಿ ಸಬ್ಮಿಟ್ ಆಗಿದ್ 3 ವರ್ಷದಿಂದ. ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸ್ತಿರೋದು 2 ವರ್ಷ ಆಯ್ತು. ಇಲ್ಲಿ ಪ್ರಶ್ನೆ ಇರೋದು ಎಲ್ಲಕ್ಕೂ ಒಂದು ಪ್ರೋಸೆಸ್ ಇರ್ತದೆ. ಈಗ ಅವರು ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ, ಒಂದು ಗ್ರೂಪ್ ಅಲ್ಲಿ ಇರ್ತಾರೆ. ಮತ್ತೆ ಅವರು ಕೇಳಿದಾಗ ಅದನ್ನ ಇಲ್ಲಿಗೆ ತರಬೇಕಾದ್ರೆ ಅದಕ್ಕೇನು ಪ್ರೋಸೆಸ್ ಇರ್ತದೆ. ಆಯೋಗ ರಚನೆ ಆಗ್ಬೇಕು, ಆಯೋಗ ವರದಿ ಕೊಡ್ಬೇಕು, ಆ ವರದಿ ಪರಿಶೀಲನೆ ಆಗ್ಬೇಕು, ಅದು ಸರಿ ಇದೆಯಾ ಅಂತ ಹೇಳಿ ಅದನ್ನ ತಿಳ್ಕೊಳ್ಬೇಕು, ಸದನಗಳಲ್ಲಿ ಚರ್ಚೆ ಆಗ್ಬೇಕು, ಅದನ್ನ ನಾವು ಕಳಿಸ್ಬೇಕು. ಸಿ ದೇರ್ ಇಸ್ ಎ ಪ್ರೋಸೆಸ್. ಅಲ್ಲ, ಅದನ್ನಾರು ಹೇಳಿ 1 ವರ್ಷ ಬೇಕಾಗತ್ತೆ ಅಂತ. ಹೌದು, ಅದನ್ನ ಹೇಳಿ ಅಣ್ಣ, ಅದನ್ನ ಹೇಳ್ಬಿಡಿ, ರಾಜ್ಯದ ಜನತೆ ಗೊಂದಲ ಬೇಡ. ನಾನು ಶ್ರೀಗಳಿಗೆ ಒಂದು ಐಶ್ವರ್ಯ ಬಂದೆ, ನಾನು ನಿಮ್ಮ ಹತ್ರ ಐಶ್ವರ್ಯ ಬಂದೆ ನಾನು. ತೀರ್ಮಾನ ಕೊಡಕ್ಕಾಗತ್ತಾ ಸರ್? ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ನಾನು ಶ್ರೀಗಳಿಗೆ ಕೇಳೋದು, ಶ್ರೀಗಳೇ ಇಲ್ಲಿ ಹಿಂದುಳಿದ ವರ್ಗವನ್ನೇ 3 ರೀತಿಯಲ್ಲಿ ವಿಂಗಡಿಸಲಾಯ್ತು. ಹಿಂದುಳಿದ, ಹೆಚ್ಚು ಹಿಂದುಳಿದ, ಅತಿ ಹಿಂದುಳಿದ, ಬ್ಯಾಕ್ವರ್ಡ್, ರಿಲೇಟಿವ್ಲಿ ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್, ಈ ರೀತಿ. ಈಗ ರಿಲೇಟಿವ್ಲಿ ಮೋರ್ ಬ್ಯಾಕ್ವರ್ಡ್ ಅಂದ್ರೆ ಹೆಚ್ಚು ಹಿಂದುಳಿದ ಆ ಒಂದು ವ್ಯಾಪ್ತಿಗೆ ಬರುವಂಥದ್ದು ಲಿಂಗಾಯತ ಸಮುದಾಯದ ಉಪ ಸಮುದಾಯಗಳೆಲ್ಲ. ಇದು ನಿಮಗೆ ಶ್ರೀಗಳಿಗೆ ನನ್ನ ಮಾತು ಕೇಳ್ತಿಲ್ಲ. ಶ್ರೀಗಳಿಗೆ ನನ್ನ ಮಾತು ಕೇಳ್ತಿದ್ಯಾ? ಅಲ್ಲ, ನಾನು ಅದೇ ಹೇಳಿದೆ, 3 ರೀತಿಯಲ್ಲಿ ವಿಂಗಡಣೆ ಆಗಿದೆ. ಹೆಚ್ಚು ಹಿಂದುಳಿದ ವರ್ಗಕ್ಕೆ ಸೇರುವಂಥದ್ದು ಲಿಂಗಾಯತ ಸಮುದಾಯ, ಉಪ ಸಮುದಾಯಗಳು. ಇದು ನಿಮಗೆ ಏನಾದರೂ ಸಹಾಯಕ ಆಗುತ್ತಾ? ಅಟ್ ಪ್ರೆಸೆಂಟು ಇದಕ್ಕೆ 5% ರಿಸರ್ವೇಷನ್ ಸಿಗ್ತಿರೋವಂಥದ್ದು. ಇದು ನಿಮಗೆ ಬಹುಶಃ ಬೇರೆ ಪ್ರವರ್ಗದಲ್ಲಿದೆ. ಇದು ನಿಮಗೆ ಯಾವ ರೀತಿ ಸಹಾಯ ಆಗಬೇಕು ಮೀಸಲಾತಿ ನಿರ್ಧಾರ ಮಾಡೋದ್ರಲ್ಲಿ ಅಂತ? ಯು ಆರ್ ಮೋರ್ ಬ್ಯಾಕ್ವರ್ಡ್ ಅಲ್ವಾ ಶ್ರೀಗಳೇ? ಅದಕ್ಕೆ ಕೇಳಿದೆ, ರಿಲೇಟಿವ್ಲಿ ಮೋರ್ ಬ್ಯಾಕ್ವರ್ಡ್. ಅಂದರೆ ಈಗ ಇರುವಂಥ ಪ್ರವರ್ಗ 5 ಮೀಸಲಾತಿ ಕೇವಲ ಅದು ಶಿಕ್ಷಣಕ್ಕೆ ಮಾತ್ರ ಮೀಸಲಾಗಿದೆ. ಮತ್ತು ಮೇಲಾಗಿ ಕೇವಲ ಲಿಂಗಾಯತ ಮಾತ್ರ ಇಲ್ಲ, ಅನೇಕ ಸಮುದಾಯಗಳು ಅದರಲ್ಲಿದ್ದಾವೆ. ಆ ಹಿನ್ನೆಲೆ ಒಳಗೆ ಇರುವಂಥ ಮೀಸಲಾತಿ ಪ್ರಮಾಣ ಭಾಳ ಕಡಿಮೆ ಇದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಮಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡ್ರಿ, 2A ಒಳಗಡೆ ಸೇರಿಸಿನ ಉದ್ದೇಶನೇ ಏನಪ್ಪ ಅಂದರೆ ಅಲ್ಲಿ 15% ಇದೆ. ಅಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಅನುಕೂಲತೆಗಳು ಸಿಗೋದ್ರಿಂದ ಈ ಒಂದು ಇರುವಂಥ ಲಿಂಗಾಯತರೊಳಗೆ ತರಡಿಬಲ್ಲಿರುವಂಥ ಮೀಸಲಾತಿ ಪ್ರಮಾಣ ಭಾಳಷ್ಟು ಕಡಿಮೆ ಇರೋದ್ರಿಂದ ಯಾವುದೇ ಸರ್ಕಾರಿಯ ಶಿಕ್ಷಣ ನೇಮಕಾತಿಯಲ್ಲಾಗಿರ್ಬೋದು, ಉದ್ಯೋಗ ನೇಮಕಾತಿಯಲ್ಲಾಗಿರ್ಬೋದು, ಎಲ್ಲಿ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಅವಕಾಶ ಸಿಗೋದಿಲ್ಲ. ಇತ್ತೀಚಿನ ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಎಜುಕೇಷನ್ ಸಂಬಂಧಪಟ್ಟಂಥ ಸೆಲೆಕ್ಷನ್ ಆಗಿರ್ಬೋದು, ಥರ್ಡ್ ಬಿ ಕೋಟೆ ಇರೋದೇ ಇಲ್ಲ. ಎಲ್ಲ 2A ಮತ್ತು 2Bಗೆ ಹೆಚ್ಚು ಅನುಕೂಲತೆ ಇರೋದ್ರಿಂದ ಇದರಿಂದ ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಆ ಎಲ್ಲ ಗಮನ ಇಟ್ಕೊಂಡೇ ನಮ್ಮ ಹಿರಿಯರೆಲ್ಲ ಕೂಡಿ 2A ಒಳಗೆ ಸೇರಿ ಅನುಕೂಲ ಆಗುತ್ತೆ ಅಂತೇಳಿ ಅನೇಕ ಲಿಂಗಾಯತ ಉಪ ಸಮುದಾಯಗಳು 2A ಒಳಗೆ ಸೇರ್ಪಡೆ ಆಗಿದ್ದಾವೆ. ಅವರ ಯಡಿಯೂರಪ್ಪನವ್ರು CM ಇದ್ದಾಗ ತಮ್ಮ ಸಮಾಜಕ್ಕೆ ಅವ್ರು ಕೊಡ್ಕೊಂಡ್ರು, ಜಗದೀಶ್ ಶೆಟ್ಟರ್ CM ಇದ್ದಾಗ ಅವ್ರ ಸಮಾಜಕ್ಕೆ ಅವ್ರು ಕೊಡ್ಕೊಂಡ್ರು, ಹಿಂದೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಸಮುದಾಯಕ್ಕೆ ಅವ್ರು ಕೊಡ್ಕೊಂಡ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ಯಾರಿದ್ರು ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ ತಮ್ಗೆ ಬೇಕಾದಂಗೆ 2A ಮೀಸಲಾತಿ ಒಳಗಡೆ ಯಾವುದೇ ಆಯೋಗದ ವರದಿ ಇಲ್ಲದೇ ಕೊಟ್ಟಿರ್ತಕ್ಕಂಥ ಉದಾಹರಣೆ ಭಾಳಷ್ಟಿದೆ. ಆ ಕಾರಣಕ್ಕೆ ನಮಗೆ ನ್ಯಾಯ ಕೊಡ್ರಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿನೇ ಇದ್ರಲ್ಲಿ ನಮಗೆ ಈಗ ನೀತಿ ಸಂಹಿತೆ ಜಾರಿ ಆಗುತ್ತೆ, ಅದಾದ್ಮೇಲೆ ನಿರ್ಧಾರಗಳು ಮಾಡಕ್ ಆಗೋದಿಲ್ಲ. ನೀತಿ ಸಂಹಿತೆ ಜಾರಿ ಆಗ್ಬಿಡುತ್ತೆ, ಅದಾದ್ಮೇಲೆ ನಿರ್ಧಾರಗಳು ಮಾಡಕ್ ಆಗೋದಿಲ್ಲ. ಇದು ಕೇವಲ ಚುನಾವಣೆಗಾಗಿ ಸದ್ಯಕ್ಕೆ ಇದೆ. 2C 2D ತರ ನಿರ್ಧಾರ ಆಗಲ್ಲ ಅಂತ ನಿಮಗೆ ಯಾಕೆ ವಿಶ್ವಾಸ? ಪ್ರಧಾನಿ ಕಾರ್ಯಾಲಯ ಅನ್ನೋದು ಒಂದು ಕಾರಣ ಆಗಿರ್ಬೋದು. ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತಿದ್ದೀನಿ ನಾನು, ಪ್ಲೀಸ್ ಹೇಳ್ರಿ. ಅಂದರೆ ಈಗ ಈ 2C ಇದು ಅವರು ಮುಂಚೆ ಕಳೆದ ಡಿಸೆಂಬರ್ 29ಕ್ಕೆ 2C 2D ಅಂತ ಮಾಡಿದ್ರಲ್ಲ, ಅದು ಯಾವುದೇ ಕ್ಯಾಬಿನೆಟ್ ಚರ್ಚೆ ಆಗಿರಲಿಲ್ಲ. ಅವತ್ತು ನಮ್ಮನ್ನು ಐವಾಶ್ ಮಾಡಲಿಕ್ಕೋಸ್ಕರವಾಗಿ ಒಂದು ಕೇವಲ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ ಮಾಧುಸ್ವಾಮಿ ಕೊಟ್ಟೆ ಹೊರತು ಇಟ್ ಇಸ್ ನಾಟ್ ಎ ಕ್ಯಾಬಿನೆಟ್ ಮೀಟಿಂಗ್. ಬಟ್ 24ನೇ ತಾರೀಕಿಗೇನು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ತಂದುಬಿಟ್ಟು ನಮ್ಮ ಮೀಸಲಾತಿ ಪ್ರಮಾಣವನ್ನು ನಿಗದಿ ಮಾಡಿ ಒಂದು ನ್ಯಾಯ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಒತ್ತಡ ಹಾಕುವಂಥ ಉದ್ದೇಶ ಏನಪ್ಪ ಅಂದರೆ ನೀತಿ ಸಂಹಿತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ ಬರೋದ್ರೊಳಗಾಗೇ 2 ವರ್ಷಗಳ ನಿರಂತರವಾದಂಥ ಹೋರಾಟಕ್ಕೆ ವ್ಯರ್ಥ ಆಗಬಾರ್ದು. ಮತ್ತು ಸರ್ಕಾರ ಎಲ್ಲೇ ಒಂದು ಕಡೆ ಕೊಡ್ತೀವಿ ಅಂತೇಳಿ ಹಿಂಗೆ ಮಾಡ್ಕೊತ ಬಂದಿದೆ. ಈಗ ಕೊಡುವಂಥ ಅದು ಪ್ರಧಾನಮಂತ್ರಿಗಳ ಒತ್ತಡಕ್ಕೆ ಬಡಿದು
ಈ ಒಂದು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಸರ್ಕಾರ, ಅವರ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಆಗಬಾರ್ದ್ರ ಕಾರಣಕ್ಕೆ 24 ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿರಿ. ಅದನ್ನು ಜೀವ ಮಾಡಲಿಕ್ಕೆ ಅವಕಾಶ ಐತಿ. ಭಾಳ ಸರಳವಾಗಿರ್ತಕ್ಕಂಥ ಮಾರ್ಗ, ಯಾವುದೇ ರೀತಿ ಕಾನೂನು ಅಡೆತಡೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈಟ್ ಶ್ರೀಗಳೇ, ನಿಮ್ಮ ಸಾನೆ ಇರಲಿ, ಒಂದು ಬ್ರೇಕ್ ಹೋಗಲೇಬೇಕು. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಐಶ್ವರ್ಯ, ಲಾಸ್ಟ್ ಪಾರ್ಟ್ ಆಫ್ ದ ಡಿಸ್ಕಷನ್ ನಾನು ಅದಕ್ಕೆ ಕೇಳೋದು, ಇಲ್ಲಿವರೆಗೂ ಮೀಸಲಾತಿ ವಿಷಯ ಯಾರಿಗೆ ಪ್ಲಸ್, ಮುಂದಿನ ದಿನಗಳಲ್ಲಿ ಯಾರಿಗೆ ಮೈನಸ್? ನಿಮಗೆ ಗೊತ್ತಿರಬೇಕು, ಈಗಾಗಲೇ ಶ್ರೀಗಳು ಹೇಳ್ದಂಗೆ ಅವ್ರಿಗೆ ಆಶ್ವಾಸನೆ ಇದೆ, ಹಿರಿಯ ಉನ್ನತ ಮಟ್ಟದಲ್ಲಿ ಅವರ ಬೇಡಿಕೆಗಳ ಈಡೇರಿಕೆ ಆಗುತ್ತೆ ಅಂತ. ಇದನ್ನ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡ್ತೀರಿ ಅಂತ ಪ್ಲೀಸ್. ರಾಜಕೀಯ ಪ್ಲಸ್ ಮೈನಸ್ಗಿಂತ ಹೆಚ್ಚಾಗಿ ಇದು ಸಾಮಾಜಿಕ ನ್ಯಾಯದ ವಿಚಾರ. ಆಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಿ ಮೇಡ್ ಅ ಕನ್ಸೆಷನ್. ಏನಂತೀನಿ, ಅವ್ರ ಸ್ವಂತ ಜನಾಂಗಕ್ಕೆ ಮೋಸ ಮತ್ತೆ ಅನ್ಯಾಯವಾಗುವಾಗ ಅದನ್ನ ಸಮರ್ಥಿಸ್ಕೊಳ್ಳೋದು ಒಂದ್ ಬಹಳ ದೊಡ್ಡ ಸ್ಕಿಲ್ ಅನ್ಕೋತೀನಿ. ನಿಖಿಲ್ ವೆರಿ ಸಿಂಪಲ್, ಇವ್ರಿಗೆ ಗೊತ್ತಿದ್ರೆ ಅವರೇ ಹೇಳಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವರೇ ಹೇಳಿದ್ರು, ಒಂದೇ ದಿವಸದಲ್ಲಿ ಆಗೋಗತ್ತಾ ಅದು ಅಂತ. ಕರೆಕ್ಟ್ ಸರ್, ಒಂದೇ ದಿವಸದಲ್ಲಿ ಆಗೋಗಲ್ಲ. ಸೊ ನೀವು ಡಿಸೆಂಬರ್ 2022 ಮಣ್ಣೆ ಮಾಡಿದಾಗ 3 ತಿಂಗಳು ಏನು ಮಾಡಿಲ್ಲ, ಆಯ್ತು ಸರಿ. ಸೊ ಅದನ್ನ ಅಟ್ಲೀಸ್ಟ್ ಆ ನಿಜನ ಬಿಚ್ಚಿಟ್ಟು ಹೇಳಿ ಜನಕ್ಕೆ, ಇಲ್ಲಪ್ಪ ನಾವಿನ್ನು ಮಣ್ಣೆ ಮಾಡಿಲ್ಲ, ನೀವಿನ್ನು ಸೆಂಟರಿಗೆ ಕಳ್ಸಿಲ್ಲ ಪ್ರಪೋಸಲ್ ಅಂತ. ಆದ್ರೆ ಇದ್ರ ಮೇಲೆ ನೀವು ಪೊಲಿಟಿಕಲ್ ಪಾಯಿಂಟ್ಸ್ ನ ಗೇನ್ ಮಾಡಕ್ ಹೋಗಿ ಪ್ರತಿ ಕಡೆ ಮಾತಾಡ್ತಾ ಇದ್ದೀರಾ, ಇವ್ರಿಗೆ ರಿಸರ್ವೇಶನ್ ಕೊಟ್ವಿ, ಅವ್ರಿಗೆ ರಿಸರ್ವೇಶನ್ ಕೊಟ್ವಿ ಅಂತ. ಆದ್ರೆ ನಿಜಾಂಶ ಇವತ್ ಬಯಲಾಯ್ತು ತಾನೆ. ನಾವ್ ಕೇಳ್ತಾ ಇರೋದಿಷ್ಟೇ, ನೀವು ರಾಜಕೀಯಕ್ಕೋಸ್ಕರ ನೀವು ಬೇರೆ ಬೇರೆ ಸಮಾಜಗಳಿಗೆ ಅನ್ಯಾಯ ಮಾಡ್ತಾ ಇರೋದು ಸರಿಯಲ್ಲ. ಒಂದು, ಎರಡನೇದು ಜನನೇ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಒಂದ್ ಕಡೆ ಭ್ರಷ್ಟಾಚಾರ, ಇವಾಗ ಮಂಕ್ ಬೂದಿ ಎರಚ್ತಾ ಇದ್ದೀರಾ. ಇವಾಗ ಮೀಸಲಾತಿ ಬಗ್ಗೆ ಶ್ರೀಗಳು ಏನ್ ಹೇಳಿದ್ರು, ನಮ್ಗೆ ನಂಬಿಕೆ ಇದೆ ಅಂತ. ಆಯ್ತು ಸರ್, ನಂಬಿಕೆ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಣ್ಣೆ ಮಾಡಿದ್ರೆ 2 ಪಾಸಿಬಿಲಿಟೀಸ್. ಒಂದು ಏನಂತೀನಿ, ಇವಾಗ ನೀತಿ ಸಮಿತಿ ಜಾರಿ ಆದ್ರೆ ಏನು ಆಗಲ್ಲ. ಎರಡನೇದು, ಇಂಟರ್ನಲಿ ರಿಸರ್ವೇಶನ್ ಕೊಟ್ರು ಕೂಡ, ಅಧಿಕಾರ ಇಲ್ಲ ಕೊಡಕ್ಕೆ, ಕೊಟ್ರು ಕೂಡ ಯಾರಾದ್ರೂ ಕೋರ್ಟಿಗೆ ಚಾಲೆಂಜ್ ಮಾಡಿದ್ರೆ ಎಲ್ಲಾ ಮೀಸಲಾತಿಗೂ ವಿತ್ ಹೋಲ್ಡ್ ಆಗೋ ಪಾಸಿಬಿಲಿಟಿ ಇದೆ. ನಾವ್ ಹೇಳ್ತಾ ಇರೋದಿಷ್ಟೇ, ನೀವೇನಾರೋ ಪ್ರಾಮಿಸ್ ಮಾಡಿದ್ರೆ, ನೀವ್ ಭರವಸೆ ನೀಡಿದ್ರೆ, ಅದಕ್ ಪ್ರತಿಯೊಂದು ಏನ್ ಪ್ರಕ್ರಿಯೆ ನೀವ್ ಮಾಡ್ಬೇಕಾಗಿತ್ತು 3 ತಿಂಗಳಲ್ಲಿ ಮಾಡಬಹುದಾಗಿತ್ತು. ನೀವ್ ಅದನ್ ಮಾಡ್ಲಿಲ್ಲ. ಆದ್ರೆ ಚುನಾವಣೆ ಪ್ರಚಾರಕ್ಕೋಸ್ಕರ ಉಪಯೋಗಿಸಿದ್ರಿ. ಇವಾಗ ಏನಂತೀನಿ, ಎಲೆಕ್ಷನ್ ಬರ್ತಾ ಇದೆ. ಸೊ SC ST ಜನಾಂಗಕ್ಕೂ ನೀವ್ ಅನ್ಯಾಯ ಮಾಡಿದ್ರಿ. ಇವಾಗ ಪಂಚಮಶಾಲಿಗಳಿಗೂ ಒಕ್ಲಿಗರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವ್ ಬರೀ ಚುನಾವಣೆಗೋಸ್ಕರ ಈ ತರ ಘೋಷಣೆಗಳು ಮಾಡ್ತಾ ಇದ್ದೀರಾ. 15 ಲಕ್ಷ ನನ್ನ ಅಕೌಂಟಿಗೆ ಬಂದಂಗೆ, ಮತ್ತೆ SC ST ಅವರಿಗೆ 3% 4% ಜಾಸ್ತಿ ರಿಸರ್ವೇಶನ್ ಆದಂಗೆನೆ ನಿಖಿಲ್ ಈ ಸನ್ನಿವೇಶದಲ್ಲಿ ಬಿಜೆಪಿ ಸರ್ಕಾರದವ್ರು ಮಾತು ಕೇಳಿದ್ರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಅಂದ್ರೆ ಇನ್ನು ಡ್ಯಾಮೇಜ್ ಕಂಟ್ರೋಲ್ ಅವಕಾಶ ಇದೆ ಅಂತ ನೋಡಿ. ನಾನು ಒಂದು ಪ್ರಶ್ನೆ ವಿಚಾರವನ್ನು ಹೇಳಿದೆ, ಮೋಸ್ಟ್ಲಿ ಐಶ್ವರ್ಯ ಅವರಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಇದು ಬೋವಿ ಮತ್ತು ಲಂಬಾಣಿಯನ್ನ ಸೇರಿಸಿ 35-40 ವರ್ಷ ಆಗಿತ್ತು. ಅದು 2014ರಲ್ಲಿ ಇದರಲ್ಲಿ ಖರ್ಗೆ ಅವರು ಆಗಿದ್ದಾಗ ಮಾತ್ರನೇ ಅದು ಅವರು ಜಾರಿಗೆ ಕೊಟ್ಟಿದ್ದು. ಆದ್ರೆ 35 ವರ್ಷದಿಂದನೂ ಅವ್ರಿಗೆ ರಿಸರ್ವೇಶನ್ ಸಿಗ್ತಾನೆ ಇತ್ತಲ್ಲ, ಯಾರು ಕೋರ್ಟ್ಗೆ ಹೋಗ್ಲಿಲ್ಲ. ಸರ್ ಇಲ್ಲಿ ರಿಸರ್ವೇಶನ್ ಬಗ್ಗೆ ಅಲ್ಲ ಸರ್ ಪ್ರಶ್ನೆ ಇರೋದು ಪ್ರಮಾಣದ್ದು. ಅದನ್ನೇ ಹೇಳ್ತಾ ಇರೋದು. ಪ್ರಮಾಣದ್ದು 15% ಇರೋರಿಗೆ 17% ಕೊಟ್ಟು 3% ಇರೋರಿಗೆ 7% ಕೊಟ್ರೆ ನಂಬರ್ ಆಫ್ ಅವಕಾಶಗಳು ಜಾಸ್ತಿ ಆಗತ್ತಲ್ಲ ಸರ್. ಅದನ್ನೇ ನಾನು ಹೇಳ್ತಿದ್ದೀನಿ. ಈಗ ರಿಸರ್ವೇಶನ್ ಕಂಟಿನ್ಯೂ ಆಗುತ್ತೆ ಸರ್, ಬಟ್ ಎಷ್ಟು ಜನಕ್ಕೆ ರಿಸರ್ವೇಶನ್ ಈಗಾಗಲೇ ಕೊಡಲಾಗಿದೆ, ನಮಗ್ ಸಿಗ್ತಾ ಇದೆ ಸರ್. ಅಲ್ಲ ಸರ್, ಅಂದ್ರೆ 17% ರಿಸರ್ವೇಶನ್ SC ಸಿಗ್ತಾ ಇದೆಯಾ? ಯಾರು ಕೋರ್ಟ್ ಹೋಗಿಲ್ಲ ಸರ್. ಚಲವಾದಿ ಸರ್, 17% ಅಷ್ಟು SC ಗಳಿಗೆ ಸಿಗ್ತಾ ಇದೆಯಾ? 17%. ಹೌದು. ಜಾರಿ ತರೋಕ್ಕಿಂತ ಮುಂಚೆ ಟೈಮ್ ಆಗುತ್ತೆ ಅಂದ್ರೆ ಎಲ್ಲಿ ಸಿಗ್ತಾ ಇದೆ? ಸುಳ್ಳು ಯಾಕೆ ಹೇಳ್ತೀರಾ ಸರ್? ಸುಳ್ಳು ಹೇಳ್ತಾ ಇದ್ದೀರಾ. ಅದು ನವೆಂಬರ್ 1ನೇ ತಾರೀಕಿಂದಲೇ ಜಾರಿಗೆ ಬಂದಾಗಿದೆ. ರಾಮಚಂದ್ರನ್, ಯಾವತ್ತು ಒಂದು ವಾರದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಎಲ್ಲಿ ಜಾರಿಗೆ ಬರುತ್ತೆ? ಅಲ್ಲ, ಜನವರಿ 1ನೇ ತಾರೀಕಿಗೆ ಬಂದಿದೆ. ಆರ್ಡರ್ಸ್ ಅಲ್ಲಿ ಇದೆ, ಆದೇಶ ಎಲ್ಲಾಗಿದೆ, ರಿಕ್ರೂಟ್ಮೆಂಟ್ಗಳೇ ಇಲ್ವಲ್ಲ, ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗೋದಿಲ್ಲ ಏಪ್ರಿಲ್ ಆದ ನಂತರ, ಎಲ್ಲ ಸುಳ್ಳಾಗುತ್ತೆ. ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಗೆ ಅಲ್ಲ, ಒಂದ್ ನಿಮಿಷ ಐಶ್ವರ್ಯ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಗೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವಂತೆ, ಈಗ 17% SC ಸಮುದಾಯಕ್ಕೆ ರಿಸರ್ವೇಶನ್ ಸಿಗ್ತಿದೆ, ಅದೇ ರೀತಿ ST ಸಮುದಾಯಕ್ಕೆ 7% ಸಿಗ್ತಿದೆ.
ಇಸ್ ದಟ್ ರೈಟ್? ಸಿಗ್ತಿದೆ ಅಲ್ಲ, ರಾಜ್ಯ ಮಟ್ಟದಲ್ಲಿ ಈ ಪ್ರಮಾಣದಲ್ಲಿ ಸಿಗ್ತಿದೆ. ನಿಮಗೆ ಬೇಕಾದ್ರೆ ನಾನು ಇದನ್ನು ಕಳಿಸ್ತೇನೆ. ಆದೇಶ ಬಂದಿರತಕ್ಕಂಥದ್ದು ಯಾವತ್ತು ಅಂಕಿತ ಬಿತ್ತು ಗವರ್ನರ್ದು ಆವತ್ತಿಂದ ಬಂದಿದೆ. ಆಯ್ತು. ಪ್ರಶ್ನೆ ಇರೋದೇನಂದ್ರೆ ಅಲ್ಲ ನಾನ್ ಪ್ರಶ್ನೆ ಕೇಳ್ತೀನಿ ಸರ್. ಎರಡನೇದು, ನೀವು 50% ಕ್ಯಾಪ್ ಅನ್ನ ಮೀರ್ಲಾರ್ದೆ ಈ 6% ನ ಹೆಂಗ್ ಆಡ್ ಮಾಡ್ತೀರಿ? ನೋಡಿ, ಕಾನೂನು ಸಿಂಧುತ್ವ ಈ ಸರ್ಕಾರಕ್ಕೆ ಕೊಡ್ಲಿಕ್ಕೆ ನೋಡಿ, ಈ ಸರ್ಕಾರ ಕೊಟ್ಟಿದೆ. ಅದನ್ನೇನೆ ದೇವರಾಜ್ ಅವರು ಹೇಳಿದ್ರು, ಕೋರ್ಟ್ಗೆ ಹೋದ್ರೆ ಬಿದ್ದೋಗುತ್ತೆ ಅಂತ. ಅಂದ್ರೆ ಅಂದ್ರೆ ಕೋರ್ಟ್ ಹೋಗಿಲ್ಲ, ಅದು ಜಾರಿಯಲ್ಲಿದೆ, ಸರ್. ಇಲ್ಲಿ ಅಣ್ಣ ನಾರಾಯಣ ಸ್ವಾಮಿ ಅಣ್ಣವ್ರಿಗೆ ಒಂದು ಪ್ರಶ್ನೆ. ನಾನು ಇವತ್ತು ನಿಮಗೆ ಗೊತ್ತಿದೆ, ದೇಶದಲ್ಲಿ ಇವತ್ತಿನ ದಿವಸ ಪ್ರತಿಯೊಂದು ರಿಸರ್ವೇಷನ್ ಸಹ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಇವತ್ತಿನ ದಿವಸ ಇರುವಂಥದ್ದು, ಇನ್ಕ್ಲೂಡಿಂಗ್ ತಮಿಳುನಾಡು ಸಹ ಇದೆ. ಇದು ರಾಜ್ಯ ಆಡಳಿತವನ್ನು ಮಾಡ್ತಿರ್ತಕ್ಕಂಥ ಪ್ರಭುತ್ವದಲ್ಲಿರ್ತಕ್ಕಂಥ BJPಯವ್ರಿಗೆ ಗೊತ್ತಿದೆ. ಈ ರಿವ್ಯೂ ಪಿಟಿಷನ್ ಫೈನಲೈಸ್ ಆಗೋವರೆಗೂ ತಾಳ್ಮೆಯಿಂದ ಇದ್ದು ಸಮಗ್ರವಾದ ಅಧ್ಯಯನವನ್ನು ಈ ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಮಾಡಿದ್ದಿದ್ರೆ ಒಂದು ಶಾಶ್ವತವಾದಂಥ ಯಾವುದೇ ರೀತಿಯ ಕಾನೂನು ತೊಡಕಿಲ್ಲದೆ ಹಾಗೆ ನಾವು ರಿಸರ್ವೇಷನ್ಸ್ ಕೊಡ್ಬೋದಾಗಿತ್ತು. ಈಗ ಹೇಗೆ ಮಾಡಿದ್ದಾರೆ, ಚುನಾವಣೆ ಎದುರಿಸಬೇಕು, ನಾವು ಕೊಟ್ಟಿದ್ದೇವ್ರಿ, ಆಕಸ್ಮಿಕವಾಗಿ ಅದನ್ನು ಪ್ರಶ್ನೆ ಮಾಡಿ ಹೋದವರು ಅವರು ರಾಜಕೀಯ ಹಿನ್ನಡೆ ಅವರು ಅನುಭವಿಸ್ತಾರೆ. ಈ ರೀತಿಯ ಸಂದಿಗ್ಧವನ್ನು ತಂದಿಟ್ಬಿಟ್ಟು ಏನೋ ಲಾಭ ಮಾಡ್ಕೊಳ್ಳಿ ಕೊಟ್ಟಂಥ ಒಂದು ತರಾತುರಿಯ ಕೆಲಸ ಅಷ್ಟೇ ಇದು. ಈಗ ಪಂಚಮಶಾಲೆಗಳಿಗೆ ಒಕ್ಕಲಿಗರ ವಿಷಯದಲ್ಲಿ ಬರೋಣ, ಎಷ್ಟರ ಮಟ್ಟಿಗೆ ಇದನ್ನು ಗೊಂದಲ ಮಾಡಿಟ್ರು ಇವತ್ತು. ಈಗ ಪಂಚಮಶಾಲೆಗಳ ವಿಷಯದಲ್ಲಿ ಕೋರ್ಟ್ಗೆ ಹೋಗುವಂಥ ಅವಕಾಶ ಯಾರು ಮಾಡಿಕೊಟ್ಟಿದ್ದು? ಇವ್ರು ಮಾಡಿದಂಥ ತಪ್ಪುಗಳೇ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಆಗಿದ್ದು. ಪರಮ ಪೂಜ್ಯರಿಗೆ ರಿಸರ್ವೇಷನ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಇದೇ ಸರ್ಕಾರ. ಅವ್ರನ್ನ ಮೇಲ್ಗಡೆ ಎದ್ದು ಹೋರಾಟ ಮಾಡಲಿಕ್ಕೆ ಪರೋಕ್ಷವಾಗಿ ಒಂದು ರೀತಿ ಪ್ರೇರಣೆ ಮಾಡಿದ್ದು ಇದೇ ಸರ್ಕಾರ. ನಂತರ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಸರ್ಕಾರ. ಅಂದರೆ ನಾನು ಅದಕ್ಕೆ ಹೇಳಿದ್ದು, BJP ಸರ್ಕಾರ ಯಾವುದೇ ಕಾರಣಕ್ಕೂ ಮೀಸಲಾತಿ ವಿಷಯದಲ್ಲಿ ಮೂಗುಗಾರು ತುಪ್ಪ ಬೆಳೆದಿದ್ರೆ ನಾವು ವಾಸನೆ ಯಾರು ನೋಡಿಬೋದಾಯಿತು. ಹಣೆಗೆ ತುಪ್ಪ ಸವರ್ಬಿಟ್ಟು ಕೂರಿಸ್ಬಿಡ್ತಾರೆ ಇವತ್ತು. ಅಲ್ಲ, ಶ್ರೀಗಳಿಗೆ ಈ ರೀತಿಯ ಪ್ರಶ್ನೆಗಳು ಕಾಡ್ತಿವ್ಯಾ ಅನ್ನೋದು ನನ್ನ ಪ್ರಶ್ನೆ. ಒಂದು, ಈಗ 3B ಇಂದ 2Aಗೆ ಶಿಫ್ಟ್ ಮಾಡಿಬಿಟ್ರೆ 2A ನಲ್ಲಿ ಇರುವಂಥ 100ಕ್ಕೂ ಹೆಚ್ಚು ಸಮುದಾಯಗಳು, ಅವುಗಳಿಗೆ ಒಂದು ಜನಸಂಖ್ಯೆಯಲ್ಲಿ ಪ್ರಬಲತೆ ಇರುವಂಥ ಒಂದು ಸಮುದಾಯದ ಸೇರ್ಪಡೆಯಿಂದ ವಂಚನೆ ಆಗ್ಬೋದಾ? ಸರಿ, ವಂಚನೆ ಆಗೋದಿಲ್ಲ. ಹೇಗೆ ವಂಚನೆ ಆಗೋದಿಲ್ಲ? ನಿರ್ದಿಷ್ಟವಾಗಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಅಂತ ಹೇಳಬೇಕು. ಅಂದರೆ ಏನು? ಒಳ ಮೀಸಲಾತಿ. ಸದಾಶಿವ ಕಮಿಷನ್ ವರದಿ ಜಾರಿಯಲ್ಲಿದೆಯಾ? ಇಲ್ಲ. ನೀವು ಅಲ್ಲಿಂದ 3B ಇಂದ ತಗೊಂಡ್ಬರ್ತೀರಾ ಆ 4-5% ಇಲ್ಲಿಗೆ, ಅದು ತರ್ತಾ ಇಲ್ಲ. ಪ್ರತ್ಯೇಕ ಪ್ರವರ್ಗ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆಯಾ? ಇದೆ. ಯಾವ ಸನ್ನಿವೇಶದಲ್ಲಿ, ಯಾವ ಸಂದರ್ಭದಲ್ಲಿ? ಅದು ಪೂರ್ಣ ವರದಿ ಬಂದಾಗ. ಪೂರ್ಣ ವರದಿ ಸಲ್ಲಿಕೆ ಆಗೋದು ಯಾರಿಗೆ? ರಾಜ್ಯಕ್ಕೆ. ನಿಮ್ಮ ನಿರೀಕ್ಷೆ ಇರೋದು ಯಾರಿಂದ? ಕೇಂದ್ರದಿಂದ. ಅಂದ್ರೆ ಈ ರೀತಿಯ ಪ್ರಶ್ನೆಗಳು ಶ್ರೀಗಳಿಗೆ ಕಾಡುತ್ತಾ ಅಂತ? ಪ್ಲೀಸ್. ಹಲೋ, ಹೇಳಿ ಶ್ರೀಗಳೇ, ಕೇಳ್ತಿದೆ, ಹೇಳಿ. ಕೇಳುತ್ತಿಲ್ಲ. ನಮ್ಮ ದೇವರಾಜ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು, ಹೇಳಿದಾಗೆ ಏನು ಹೈಕೋರ್ಟು ಸ್ಟೇ ತರುವಂಥ ವಿಚಾರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಪರೋಕ್ಷವಾಗಿ ಅದನ್ನು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಯಿತು. ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇದಕ್ಕೆ ಕುಮ್ಮಕ್ಕ ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲೇ ಒಂದು ಕಡೆ ಆ ಸ್ಟೇ ತರಲಿಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷ ಒಳಗಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು ತಪ್ಪು ಗ್ರಹಿಕೆಯಿಂದನೋ ಅಥವಾ ಯಾವುದೋ ಭ್ರಮೆ ಒಳಪಟ್ಟು ಅಥವಾ ಈ ಸಮಾಜಕ್ಕೆ ಮೀಸಲಾತಿ ಸಿಗಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ಇದ್ದಕ್ಕಿದ್ದಂಗೆ ಸ್ಟೇ ತರುವಂಥ ಪ್ರಯತ್ನ ಮಾಡಿದ್ದು ಒಂದು ಮೊದಲನೇ ತಪ್ಪು. ಅವರಿಬ್ಬರು ಎರಡೂ ಪಕ್ಷಗಳಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು. ಅದು ನಾನು ಸಂದರ್ಭ ಬಂದಾಗ ಬಹಿರಂಗಗೊಳಿಸ್ತೀನಿ. ಅದರ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಅವರೇನೋ ಅರ್ಜಿ ಹಾಕಿದಾಗ ನಮ್ಮ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ಭಾಳಷ್ಟು ಉದ್ದೇಶಪೂರ್ವಕವಾಗಿಯೇ ಅದಕ್ಕೆ ಉತ್ತರ ಕೊಟ್ಟು ಡಿಲೇ ಮಾಡಿದರು. ರಾಜ್ಯ ಸರ್ಕಾರ ಗಮನಕ್ಕೂ ತರಲಿಲ್ಲ, ನಮ್ಮ ಗಮನಕ್ಕೂ ತರೋಕ್ಕೂ ಪ್ರಯತ್ನ ಮಾಡಿಲ್ಲ. ನಿಮಗೆ ಹಿಂಗೆ ರಿಟ್ ಹಾಕಿದ್ದಾರೆ ಸ್ವಾಮೀಜಿ, ಸ್ವಲ್ಪ ನೀವು ಅದಕ್ಕೆ ಏನು ವಕಾಲತ್ತು ಹಾಕ್ಬೇಕು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡಿಲ್ಲ. ಯಾವಾಗ ಮಾಧ್ಯಮದಲ್ಲಿ ಬಂದಮೇಲೆ ನಮಗೆ ಗೊತ್ತಾಯಿತು, 3 ದಿನಗಳಾದ ನಂತರ ಮಾಡಿದರು. ಅಂದರೆ ಎಲ್ಲೇ ಒಂದು ಕಡೆ ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ಕೆಲವು ವ್ಯಕ್ತಿಗಳು ಸ್ಟೇ ತರಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದೆ ಅನ್ನುವಂಥ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ. ಅದು ಜನ ಗಮನಿಸಿ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ಇಷ್ಟೆಲ್ಲ ಗೊಂದಲಗಳು ಇದ್ದಾಗೂ ಸಹ ಏನು ಸರ್ಕಾರ, ನಾನು ಹೇಳಿದ್ದೀನಿ, 2A ಮೀಸಲಾತಿ ಒಳಗಿರ್ತಕ್ಕಂಥ 102 ಸಮಾಜಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಅಲ್ಲಿ ಸಿಗುವಂಥ ಸಮಾನವಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಸಮಾನವಾಗಿರ್ತಕ್ಕಂಥ ಸವಲತ್ತು ಒಳಗೊಂಡಂಥ ಯಾವುದೇ ನೀವು ಅದು ಯಾವುದೇ ಹೆಸರಿನ, ಅದು 2B ಇರಲಿ, C ಇರಲಿ, D ಇರಲಿ, ಯಾವುದೇ ಇರಲಿ,
ಸಮಾನವಾಗಿರ್ತಕ್ಕಂಥ ಸೌಲಭ್ಯಗಳು ಯಾವುದೇ ನೀವು ಗ್ರೂಪ್ಗಳನ್ನು ಕೊಟ್ಟರೂ ಸಹ ಸಮುದಾಯ ಅದನ್ನು ಸ್ವೀಕಾರ ಮಾಡುತ್ತೆ ಅನ್ನೋಂಥ ವಿಚಾರವನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾಳ ಸಂದರ್ಭದಲ್ಲಿ ಇಲ್ಲ ಅವ್ರ ಸಮುದಾಯಕ್ಕೆ ತೊಂದರೆ ಆಗುತ್ತೆ ಅನ್ಯವಾಗುತ್ತೆ ಅಂತೇಳಿ ವಿನಾಕಾರಣ ನಮ್ಮಿಂದ ಆ ಸಮಾಜಗಳಿಗೆ ತೊಂದರೆ ಆಗೋದು ಬೇಡ. ನಾವು ಅಲ್ಲಿ ಹೋಗೋ ಉದ್ದೇಶ ನಮಗೆ ಅವ್ರಿಗೆ ತೊಂದರೆ ಮಾಡ್ಕೋಸೋ ಉದ್ದೇಶ ಹೋಗ್ತಾ ಇಲ್ಲ. ಥರ್ಡ್ ಬೇರ್ ಇರ್ತಕ್ಕಂಥ ನಮಗೆ ಮೀಸಲಾತಿಯ ಪ್ರಮಾಣ ಕಡಿಮೆ ಇದೆ, ನಮಗೆ ಹೆಚ್ಚಿನ ಪ್ರಮಾಣ ಕೊಡ್ರಿ ಅಂತ ಕೇಳಕತ್ತೀವಿ. ಅದನ್ನು ಟೆಕ್ನಿಕಲಿ ಆಗಿ ಮತ್ತು ಸಂವಿಧಾನಾತ್ಮಕವಾಗಿ ಸರ್ಕಾರ ಯಾವ ರೀತಿ ಕೊಡುತ್ತೆ ನಮಗೆ ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ಈಡೇರಿಸಿದಲ್ಲಿ ಯಾವ ಪ್ರಯತ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಹ ಸರ್ಕಾರದ ನಿಲುವನ್ನು ಕಾದು ನೋಡೋ ಪ್ರಯತ್ನ ಮಾಡ್ತಿದ್ದಾರೆ. ರೈಟ್. ನಾರಾಯಣ ಸ್ವಾಮಿ ಅವರೇ, ಲಾಸ್ಟ್ ವರ್ಡ್ ನಿಮಗೆ. ಒಂದು ಸೊಲ್ಯೂಷನ್ ಇದೆ ಸರ್ ಇದಕ್ಕೆ. 30 seconds. ಓಕೆ, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ನಾನು ಈಗಾಗಲೇ ಮೊನ್ನೆ ತಾನೇ ತಮ್ಮ ಚಾನಲಲ್ಲೇ ಇದ್ರ ಬಗ್ಗೆ ಮಾತನಾಡಿದ್ವಿ. ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿರ್ತಕ್ಕಂಥ ಉದ್ಯೋಗಗಳು ನಮಗೆ ಕೊಡಿಸ್ಬಿಟ್ರೆ ಬಹುಶಃ ಪರಮಪೂಜ್ಯರ ಆಸೆ, ಪರಮಪೂಜ್ಯರು ಕೇಳ್ತಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ. ನಮಗೆ ಇದೊಂದು ಏನು ಹೇಗಿರೋ ಡಬಲ್ ಇಂಜಿನ್ ಸರ್ಕಾರ ಇದು. ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ನಮ್ಮ ರಾಜ್ಯದ ಮಕ್ಕಳು ಕೇವಲ 43-47% ಇದ್ದೀವಿ. ಇವತ್ತು ನಮಗೇನು ನಮ್ಮ ಉದ್ಯೋಗಗಳಲ್ಲಿ ಉದ್ಯೋಗ ಸಿಗಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಸಿಗಬೇಕು. ನಮ್ಮ ರಾಜ್ಯದ ಮಕ್ಕಳಿಗೆ ಡಬಲ್ ಇಂಜಿನ್ ಸರ್ಕಾರ ಕೊಡಿಸ್ಬಿಡ್ಲಿ. ಇವತ್ತು ನಾವು ಮೀಸಲಾತಿನೇ ಕೇಳಲ್ಲ. ರೈಟ್. ರಾಜ್ಯಕ್ಕೆ ಬೇಕಾಗೇ ಇಲ್ಲ, ಯಾರಿಗೂ ಬೇಕಾಗಿದ್ದಿಲ್ಲ. ಉದ್ಯೋಗದ ಸೃಷ್ಟಿ ಅವಕಾಶ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸರ್ ಕೊನೆ ಮಾತು ನಿಮಗೆ ಕೇಳ್ತಿದ್ದೇನೆ. ಯಾವ ರೀತಿ ಆಶ್ವಾಸನೆ ಮೂಡಿಸ್ತೀರಿ? ಒಂದು ರೀತಿಯಲ್ಲಿ ಅವಿಶ್ವಾಸದ ವಾತಾವರಣ ಇದೆಯಾ ಅನ್ನೋ ಪ್ರಶ್ನೆ ಕೂಡ. ನೋಡಿ, ನೀವು ಮೊದಲೇ ಪ್ರಾರಂಭದಲ್ಲೇ ತಾವು ಹೇಳಿದಿರಿ, ಈ ಮೀಸಲಾತಿ ಅಂತಕ್ಕಂಥದ್ದೇ ಒಂದು ಪಂಡಾರ ಬಾಕ್ಸ್ ಇದು. ಒಂದು ಕಡೆಗೆ ಕೈ ಇಟ್ರೆ ಮತ್ತೊಂದು ಕಡೆಗೆ ಎಫೆಕ್ಟ್ ಅದ್ರದ್ದು ಇದ್ದೇ ಇದೆ. ಒಂದು ಸಾರಿ ಓಪನ್ ಮಾಡೋಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕಾಗಿತ್ತಲ್ಲ. ಎಲ್ಲ ಸಮುದಾಯಗಳು ಎದ್ದು ಕೂತ್ಕೊಳ್ತವೆ ಅಂದ್ರೆ ನಮಗ್ ಗೊತ್ತಿದೆ ಸುಮ್ಮನೆ ಇರ್ಬೇಕು ಅಂತಂದ್ರೆ ಅಂದ್ರೆ ಡಿಮ್ಯಾಂಡ್ ಇಲ್ವಾ? ಅವರ ಇದನ್ನ ನಾವು ಪರಿಹಾರ ಮಾಡ್ಬೇಕಲ್ವಾ? ಪೂರ್ಣ ವರದಿ ಬರೋವರೆಗೂ ಕಾಯ್ಬೇಕಾಗಿತ್ತು. ನಿಮ್ಮದೇ ಸರ್ಕಾರ ಇರ್ಬೋದು, ಚುನಾವಣೆಯಲ್ಲಿ ಯಾಕೆ ಮಾಡ್ಬೇಕಾಯ್ತು? ಪೂರ್ಣ ವರದಿ ಬರೋವರೆಗೂ ಕಾಯ್ಬಹುದಾಗಿತ್ತು. ಕೇಳಿ, ಇದೇ ಸ್ಥಾನದಲ್ಲಿ ನೀವಿದ್ರು ಇದಕ್ಕೆ ಉತ್ತರ ಕೊಡಕ್ ನಿಮಗ್ ಕಷ್ಟ ಇತ್ತು. ನಾವು ಅದನ್ನ ತಪ್ಪೇ ಮಾಡ್ತಿರ್ಲಿಲ್ಲ ಬಿಡಿ. ಅಲ್ಲ, ನೀವು ಮಾಡಿ ತಪ್ಪೇ ಮಾಡ್ತಿರ್ಲಿಲ್ಲ. ನಾನು ಹೇಳ್ತೇನೆ, ಯಾರನ್ನು ಕೂಡ ದೂರ ಇಡಬೇಕು ಅಂತಕ್ಕಂಥದ್ದು ಸರ್ಕಾರಗಳ ಉದ್ದೇಶ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸರ್ವರಿಗೂ ಕೂಡ ಇದರಲ್ಲಿ ಹಕ್ಕಿದೆ ಕೇಳ್ತಕ್ಕಂಥದ್ದು. ಆದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅವರ ಹಕ್ಕುಗಳನ್ನ ಪರಿಶೀಲನೆ ಮಾಡಬೇಕು. ಇವತ್ತೇ ಆಗ್ಬೇಕು, ನಾಳೆನೇ ಆಗ್ಬೇಕು, ಇದು ಅಲ್ಲ. ಐಶ್ವರ್ಯ 30 seconds. ಐಶ್ವರ್ಯ 30 seconds ಓನ್ಲಿ. ಹೇಳಿ ಐಶ್ವರ್ಯ 30 seconds, ಲಾಸ್ಟ್ 30 seconds. ನಿಖಿಲ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಇವತ್ತು ಹೇಳಿದ್ನ ಕ್ಲಿಪ್ ನ ತಗೊಂಡು ಎಲ್ಲಾ ಕಡೆ ಬಿಜೆಪಿ ರ್ಯಾಲಿಗಳಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವಾಗಾದ್ರೂ ನಿಜ ಹೇಳ್ತಾ ಇದಾರಂತ ಜನಕ್ಕೆ ಗೊತ್ತಾಗತ್ತೆ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ, ನಾವು ಕೂಡ ಅದೇ ಹೇಳ್ತಾ ಇರೋದು. ನೀವಂತ ಇರೋದು ಸಂವಿಧಾನ ಬದ್ಧವಾಗಿ ನಾವು ಎಲ್ಲಾರ್ಗು ಹಕ್ಕುಗಳು ನೀಡ್ಬೇಕು ಅಂತ ಆದಾಗ ಟೈಮ್ ಬೇಕಿದ್ದಾಗ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು. ನೀವ್ ಯಾಕೆ ಎಲ್ಲಾರ್ಗು ಘೋಷಣೆ ಮಾಡ್ತಾ ಇದೀರಾ ಕೊಟ್ಬಿಟ್ವಿ ಮೀಸಲಾತಿ ಅಂತ? ನಾವ್ ಅಂತ ಇರೋದಷ್ಟೇ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಕೊನೆಗೂ ನಿಜ ಹೇಳಿದ್ರಲ್ಲ ಇಲ್ಲಿ ಮುಂದೆ ಬಹಿರಂಗ ಆಯ್ತಲ್ಲ, ಕೊಡಕ್ಕೆ ಕಷ್ಟ ಇದೆ, ಕೊಡಕ್ ಟೈಮ್ ಆಗತ್ತೆ. ಡಿಕ್ಲೇರ್ ಮಾಡಿದ್ರಿ ಸರ್, ನಿಮಗೆ ಐಶ್ವರ್ಯ ಪ್ರಶ್ನೆ ಇರೋದು, ಐಶ್ವರ್ಯ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸರ್ಕಾರ ಸಾಹಸ ಏನೋ ತೋರಿಸ್ಬಿಡ್ತು, ಆದ್ರೆ ಅನುಭವದ ಕೊರತೆ ಆಯ್ತಾ ಈ ಸಾಹಸದ ಜೊತೆ? ಅನುಭವ ಇದೆಯಲ್ಲ, ಗೊತ್ತಿತ್ತಲ್ಲ. ಇಲ್ಲಿ ನೋಡಿ, ಚಲವಾದಿ ಅವರೇ ಹೇಳ್ತಿದ್ದಾರೆ, ಪ್ರಕ್ರಿಯೆ ಇದೆ, ಸಮಯ ಹಿಡಿಯುತ್ತೆ. ಆದ್ರೆ ಸಾಹಸಕ್ಕೆ ಅನುಭವ ಬೇಕಾಗಿಲ್ಲ. ಸಾಹಸ ತೋರಿಸಿದ್ದಾಯ್ತು, ಈಗ ಅನುಭವ ತೋರಿಸೋ ಸಂದರ್ಭ. ಈ ಸಾಹಸ ಅನುಭವ ಯಾವ ರೀತಿ ಅದು ಒಂದಕ್ಕೊಂದು ಸೇರ್ಕೊಂಡು ಯಾವ ವರ್ಗಗಳಿಗೆ ಸಮುದಾಯಗಳಿಗೆ ಸಹಾಯಕ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ. ನಂತರ ಸಮಯ ಇದ್ದಿದ್ದಷ್ಟೇ. ಐಶ್ವರ್ಯ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಬಸವಜಯ ಮೃತ್ಯುಂಜಯ ಶ್ರೀಗಳೇ, ಥ್ಯಾಂಕ್ ಯು, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಚಲವಾದಿ ನಾರಾಯಣ ಸ್ವಾಮಿ ಅವರೇ ಥ್ಯಾಂಕ್ ಯು. ದೇವರಾಜ್ ಅವರೇ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.